लोकशङ्करम् शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं। तदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। ಅಮ್ಮ ಲಕ್ಷ್ಮೀ ಅಮ್ಮ ಅವರು ಕಿಗುಂ ಶಿಲಾಯಚ ಕೊಲಂಚಾನಾಂ ಪತಯಚ ಎರಡು ಅನುಸ್ವಾರ ಇದೆ ಅಂತ ಕೇಳಿದ್ರು. ಅದು ನೋಡಿದೆ ಏನೂ ಇಲ್ಲ, ಅಲ್ಲಿ ಕಿಗುಂ ಶಿಲ ಗಕಾರಕ್ಕೆ ಒಂದು ಸೊನ್ನೆ ಕೊಡ್ತಾರೆ, ಆಮೇಲೆ ಅನುಸ್ವಾರಕ್ಕೆ ಒಂದು ಸೊನ್ನೆ ಕೊಡ್ತಾರೆ. ಅದು ಬೇಕಿಲ್ಲ. ಅದು ಕುಲುಂಚಾನ ಅಲ್ಲೂ ಅಷ್ಟೇ, ಅಲ್ಲೂ ಆ ವರ್ಗದ 5ನೇ ಅಕ್ಷರ ಬರಬೇಕು ಅಂತ ಯಾ ಬರಬೇಕು, ಚಾ ಚಾ ಜಾ ಝಾ ಯಾ ಬರಬೇಕು. ಕುಲುಂಚಾನ ಅಂದ್ರೆ ಆ ಯಾ ಇದೆ ಅಂತ ಸೂಚನೆ ಮಾಡೋಕ್ಕೆ ಸ್ಟಾರ್ ಚಿಹ್ನೆ ಒಂದು ಇದು ಕೊಟ್ಟಿದ್ದಾರೆ. ಸ್ಟಾರ್ ಚಿಹ್ನೆ ರೌಂಡು. ಅದೇ ಕುಲುಂಚಾನ ಆಮೇಲೆ ಲೂಕ್ ಸೊನ್ನೆ ಕೊಟ್ಟು ಚಾ ಬರೆದು ಆಗತ್ತೆ, ಚಾ ಚಾ ಜಾ ಝಾ ಯಾ ಕೊಟ್ಟು ಚಾವತ್ತು ಕೊಟ್ಟರು ಆಗತ್ತೆ. 2 ಸೊನ್ನೆ ಕೊಡೋ ಅವಶ್ಯಕತೆ ಏನಿಲ್ಲ. ಅದು ಗೊತ್ತಿರಲಿ ಅಂತ ಹೇಳಿ ಅದಕ್ಕೆ ಆ ರೀತಿ ಅವರು ಸಿಂಬಾಲಿಕ್ ಆಗಿ ಇಟ್ಕೊಂಡಿದ್ದಾರೆ ಅಷ್ಟೇ. ಸಾಮಾನ್ಯ ವಿಷಯೋಯಂ ಪ್ರಶ್ನಃ ಸಾಮಾನ್ಯ ವಿಷಯೋಯಂ ಪ್ರಶ್ನಃ ನ ಅಪ್ರವಿಭಜ್ಯ ಪ್ರತಿವಚನಂ ಅರ್ಹತಿ ನ ಅಪ್ರವಿಭಜ್ಯ ಪ್ರತಿವಚನಂ ಅರ್ಹತಿ ಶ್ರೀ ಭಗವಾನ್ ವಾಚ ಇತಿ ಶ್ರೀ ಭಗವಾನ್ ಉವಾಚ. ಅರ್ಜುನ ಏನೋ ಪ್ರಶ್ನೆ ಮಾಡ್ಬಿಟ್ಟ. ಏನೋ ಅದು ಶ್ರದ್ಧೆಯಿಂದ ಕೂರ್ಕೊಂಡು ಶಾಸ್ತ್ರದ ಒಂದು ನಿಯಮ ಏನು ಗೊತ್ತಿದೆ, ಶಾಸ್ತ್ರಾರ್ಥ ಜ್ಞಾನವಿಲ್ದೇನೆಯೇ, ವ್ಯಾಕರಣ ಮೀಮಾಂಸಾ ಪಂಡಿತರಲ್ದೇನೆಯೇ ಶ್ರದ್ಧೆಯಿಂದ ಕರ್ಮ ಮಾಡ್ತಾ ಇರುವಂತವರ ಕರ್ಮ ಸಾತ್ವಿಕೋ ರಾಜಸೋ ತಾಮಸೋ ಅಂತ ಕೇಳ್ದ. ಅಷ್ಟಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಆ ಶ್ರದ್ಧೆಯಿಂದ ಮಾಡುತ್ತಿದ್ದರೂ ಕಾಮ್ಯವಾಗಿ ಮಾಡ್ತಿದ್ದೆ ಒಂದು ರೀತಿ ಆಗತ್ತೆ, ಈಶ್ವರ ಬುದ್ಧಿಯಿಂದ ಮಾಡಿದ್ರೆ ಒಂದಾಗತ್ತೆ, ಅದು ಇನ್ನೇನೋ ಬೇರೆ ದುಷ್ಟ ಬುದ್ಧಿಯಿಂದ ಮಾಡಿದ್ರೆ ಅದು ಇನ್ನೊಂದಾಗತ್ತೆ ಅಂತ ಹೇಳಿ ಆ ರೀತಿ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡು ಪರಮಾತ್ಮ ಆ ಪ್ರಶ್ನೆ ತಕ್ಷಣ ಉತ್ತರ ಕೊಡೋದು. ಇದು ಗೀತೆಯಲ್ಲೆಲ್ಲ ಇದು ಹಾಸು ಹೊಕ್ಕಾಗಿದೆ. ಎಲ್ಲ ಪ್ರಶ್ನೆ ಮಾಡು ತಕ್ಷಣ ಉತ್ತರ ಕೊಡೋದೇ ಇಲ್ಲ. ಜಾಯಿಸೀಚೆ ಕರ್ಮಣಸ್ಥೇನೆ ತಕ್ಷಣ ಉತ್ತರ ಕೊಡಲಿಲ್ಲ. ಸನ್ಯಾಸನ ಕರ್ಮಣ ಕಷ್ಟ ಕೊಡಲಿಲ್ಲ. ಏವಂ ಸತತಯುಕ್ತ ಏ ಭಕ್ತಾಸ್ತ ಅಲ್ಲೂ ಉತ್ತರ ಕೊಡಲಿಲ್ಲ. ಉತ್ತರ ಕೊಡುವಾಗ ಪರಮಾತ್ಮ ಸ್ವಲ್ಪ ಸುತ್ತಿ ಬಳಸಿ ಎಲ್ಲ ಕವರ್ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಪ್ರಶ್ನೆಯನ್ನು ನೇರವಾಗಿ ಅಪ್ಪ ಹೊಡೆಯೋದು ಬಿಟ್ಟೇನೋ ಅಂತಂದ್ರೆ ಬಿಟ್ಟೇನು ತಪ್ಪಾಗುತ್ತೆ, ಬಿಟ್ಟಿಲ್ಲ ಅಂದ್ರೂ ತಪ್ಪಾಗತ್ತೆ. ಆ ತರಹ ಪ್ರಶ್ನೆ ಬಿಡುತ್ತೆ ಅದು. ಅದಕ್ಕೆಲ್ಲ ಹಿಂದ್ಗಡೆಯಿಂದ ಸ್ವಲ್ಪ ಅದಕ್ಕೆ ಬ್ಯಾಕ್ ಗ್ರೌಂಡ್ ಹಾಕೊಂಡು ಹಿನ್ನೆಲೆಯಿಂದ ಉತ್ತರ ಕೊಡ್ಬೇಕಾಗತ್ತೆ. ಬರೀ ಅಪ್ಪ ಹೊಡೆಯೋದನ್ನ ಬಿಟ್ಟಿಯೋ ಅಂತ ಕೇಳಿದ್ರೆ ಬಿಟ್ಟೆ ಅಂತ ಹೇಳು ಇಲ್ಲ ಅಂತ ಹೇಳು ಅಂತಂದ್ರೆ ಎರಡು ಹೇಗೆ ತಪ್ಪಾಗತ್ತೆ. ಹೊಡಿದೇ ಇದ್ದ ಬಿಟ್ಟು ಅಂತ ಬಿಟ್ಟೆ ಅನ್ಬೇಕೋ ಬಿಟ್ಟಿಲ್ಲ ಅನ್ಬೇಕೋ. ಬಿಟ್ಟೆ ಅಂದ್ರೆ ಹೊಡಿತಾ ಇದ್ದೀನಿ ಅಂತ ಆಗತ್ತೆ, ಇಲ್ಲ ಬಿಟ್ಟಿಲ್ಲ ಇನ್ನೂ ಹೊಡಿತಾ ಇದ್ದೀನಿ ಅಂತ ಆಗತ್ತೆ. ಜಯ ವಿದ್ಯೆ ಎಷ್ಟು ವಿದ್ಯೆ ನಾನು ಕೇಳೇ ಇಲ್ಲ. ಅವನು ಎಷ್ಟು ಜಯ ವಿದ್ಯೆ ಅಂತ ಕೊಟ್ರು. ಅಷ್ಟೇ. ಆ ರೀತಿಯಾಗಿ ಅರ್ಜುನ ಪ್ರಶ್ನೆ ಸಾಮಾನ್ಯ ವಿಷಯದ್ದಾದ ಪ್ರಶ್ನೆ ಅಂತ ಆದ್ರಿಂದ ಇದನ್ನ ಒಡ್ಕೊಳ್ಳದೇನೆಯೇ ಇದಕ್ಕೆ ಉತ್ತರ ಕೊಡಕ್ ಆಗಲ್ಲ ಅಂತ ಅಂದ್ಕೊಂಡು ಶ್ರೀ ಭಗವಂತನು ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಶ್ರೀ ಭಗವಾನ್ ವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು ಸಾತ್ವಿಕಿ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಶ್ರೀ ಭಗವಾನ್ ವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ತ್ರಿವಿಧಾ ಭವತಿ ಶ್ರದ್ಧಾ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸೀ ಚ ವೇವ ತಾಮಸೀ ಚ ಇತಿ ಮಾಂ ಶೃಣು. ನೋಡಪ್ಪ, ಅರ್ಜುನ ಶ್ರದ್ಧೆ 3 ಪ್ರಕಾರವಾಗಿದೆ ಅಂತ ಇದ್ದಾನೆ. ಅವ್ನು ಕೇಳಿದ್ನ ಅರ್ಜುನ ಶ್ರದ್ಧೆ ಎಷ್ಟು ಪ್ರಕಾರ ಅಂತ. ಅರ್ಜುನ ಶ್ರದ್ಧೆ ಎಷ್ಟು ಪ್ರಕಾರ ಅಂತ ಕೇಳಿಲ್ಲ. ಪರಮಾತ್ಮನೇ ಅರ್ಜುನ ಶ್ರದ್ಧೆ 3 ಪ್ರಕಾರ. ಅದು ಎಲ್ಲಾ ದೇಹಿಗಳಿಗೂ ಇರ್ತಕ್ಕದ್ದು ಮತ್ತು ಬೈ ಬರ್ತ್ ಸ್ವಭಾವಜ ಅವರವರ ಜನ್ಮ ಕಾಲದಲ್ಲಿ ಆರಂಭವಾದ ಸಂಸ್ಕಾರದಿಂದ ಉಂಟಾಗುವುದು. ಸ್ವಭಾವ ಅಂದ್ರೆ ಸಂಸ್ಕಾರ. ಪೂರ್ವ ಜನ್ಮದಲ್ಲಿ ಮಾಡಿದ ಒಂದು ಕರ್ಮ ಉಪಾಸನೆ ಭಾವನೆ ಅವುಗಳ ಸಂಸ್ಕಾರದಿಂದ ಈ ಜನ್ಮದ ಆರಂಭದಲ್ಲಿ ತಾನೇ ಎದ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಭಾವಜ ಅಂತ ಇದ್ದಾರೆ. ಅದ್ಯಾವುದೋ ಒಂದು ಸಾತ್ವಿಕವಾದಂತಹ ಶ್ರದ್ಧೆ, ಇನ್ನೊಂದು ರಾಜಸವಾದ ಶ್ರದ್ಧೆ, ಇನ್ನೊಂದು ತಾಮಸವಾದ ಶ್ರದ್ಧೆ. 3 ಪ್ರಕಾರವಾದ ಶ್ರದ್ಧೆ ಇದೆ ಕಣಪ್ಪ ಅಂತಂದ ಪರಮಾತ್ಮ. ಇವಾಗ ಇದರಲ್ಲಿ
ಯಾವ್ಯಾವ್ದು ಸಾತ್ವಿಕ ಆಗುತ್ತೆ, ರಾಜಸ ಆಗುತ್ತೆ, ತಾಮಸ ಆಗುತ್ತೆ ಅಂತ ಹೇಳ್ಬಿಟ್ರೆ ಅವಾಗ ಅವ್ರು ಮಾಡೋರು ಶಾಸ್ತ್ರ ವಿಧಿ ಉತ್ಸಜ್ಜೆ ಶ್ರದ್ಧಾನ ಮಾಡೋರು ಮೂರು ಯಾವ ಸಿಗೋದು ಅದಾಗತ್ತೆ ಅಷ್ಟೇ. ತ್ರಿವಿಧ ತ್ರಿಪ್ರಕಾರ ಭವತಿ ಶ್ರದ್ಧಾ. ತ್ರಿವಿಧ ತ್ರಿಪ್ರಕಾರ ಭವತಿ ಶ್ರದ್ಧಾ. ತ್ರಿವಿಧ ಅಂದ್ರೆ ತ್ರಿಪ್ರಕಾರ. ತ್ರಿವಿಧ ಭಾಷೆ ಇದು ಮೂಲ ಪದ. ಭಾಷಾ ತ್ರಿಪ್ರಕಾರ, ಧಾ ಶಬ್ದ ಪ್ರಕಾರ ವಚನ. ಮೂರು ಪ್ರಕಾರವಾಗಿ ಶ್ರದ್ಧೆ ಇದೆ ಅಂತ. ಯಸ್ಯಾಂ ನಿಷ್ಠಾಂ ತ್ವಂ ಪೃಚ್ಛಸಿ, ಯಸ್ಯಾಂ ನಿಷ್ಠಾಂ ತ್ವಂ ಪೃಚ್ಛಸಿ, ದೇಹಿನಾಂ ಶರೀರಿಣಾಂ ಸಾ ಸ್ವಭಾವಜಾ. ದೇಹಿನಾಂ ಶರೀರಿಣಾಂ ಸಾ ಸ್ವಭಾವಜಾ. ಯಾವ ನಿಷ್ಠೆಯನ್ನು ಕುರಿತು ನೀನು ಹೇಳುತ್ತಿರುವೆಯೋ, ಯಾಂ ನಿಷ್ಠಾಂ ತ್ವಂ ಪೃಚ್ಛಸಿ ಅಲ್ವಾ, ವಿಶೇಷಣ ಅಲ್ಲವ, ಯಾವುದರಲ್ಲಿ ನಿಷ್ಠೆಯನ್ನು ಕೇಳುತ್ತಿರುವೆಯೋ ಅಂತ ವ್ಯಧಿಕರಣ ಮಾಡ್ತಿದ್ದಾರೆ. ಯಾಂ ನಿಷ್ಠಾ ಅಂದ್ರೆ ವಿಶೇಷ ವಿಶೇಷ ಆಗ್ತಿತ್ತು. ಯಾವುದರಲ್ಲಿ ಈ ನಿಷ್ಠೆ ಮೂರು ತರಹ ಅಯ್ಯೋ ಅಂತ ಹೇಳಿ ಮೂರು ತರಹ ಯಾವುದರಲ್ಲಿ ಈ ನಿಷ್ಠೆಯನ್ನು ಕುರಿತು ಕೇಳುತ್ತಿರುವೆಯೋ ಅದು ದೇಹಿಗಳಿಗೇನೆ, ಶರೀರವಂತರಾಗಿರುವ ಅಜ್ಞಾನಿಗಳಿಗೆ ಸ್ವಭಾವದಿಂದಲೇ ಅಂದ್ರೆ ಜನ್ಮ ಪ್ರಭೃತಿ, ಜನ್ಮ ಆರಂಭದ ಹುಟ್ಟಂದಿನಿಂದ ಇದು ಮೂರು ತರಹ ಶ್ರದ್ಧೆ ಇರುತ್ತೆ. ನಾವು ನೋಡ್ಕೋಬೇಕು, ನನ್ನ ಶ್ರದ್ಧೆ ಸಾತ್ವಿಕವ ರಾಜಸವ ತಾಮಸವ ಅಂತ ನಮ್ಮ ಹೃದಯವನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಯಾವ ರೀತಿ ಇದೆ ನಮ್ಮ ಮನಸ್ಸಿನಲ್ಲಿ, ಯಾವ ಮಾಡುವಾಗ ಏನು ಇಂಟೆನ್ಷನ್ನು, ಏನು ನಮ್ಮ ಭಾವನೆ ಅಂತ ಅನ್ಕೊಂಡು ಮಾಡೋಣ. ಅವಾಗ ಅದು ಏನು ಹೆಸರು ಬರುತ್ತೆ ಅಂತ ಬರೀತಾರೆ. ಸ್ವಭಾವಜಾಕ ಅರ್ಥ ಬರೀತಾರೆ. ಜನ್ಮಾಂತರಕೃತಃ ಜನ್ಮಾಂತರಕೃತಃ ಧರ್ಮಾದಿ ಸಂಸ್ಕಾರಃ ಧರ್ಮಾದಿ ಸಂಸ್ಕಾರಃ ಮರಣಕಾಲೇ ಅಭಿವ್ಯಕ್ತಃ ವರ್ಣಕಾಲೇ ಅಭಿವ್ಯಕ್ತಃ ಸ್ವಭಾವಃ ಉಚ್ಯತೆ. ಸ್ವಭಾವಃ ಉಚ್ಯತೆ. ಜನ್ಮಾಂತದೆ ಹಿಂದಿನ ಜನ್ಮ, ಹಿಂದಿನ ಜನ್ಮವೋ ಈ ಜನ್ಮ ಕಾರಣವಾಗಿರ್ತಕ್ಕಂಥ ಒಂದು ಜನ್ಮ. ಯಾಕೆಂದ್ರೆ ಹಿಂದಿನ ಜನ್ಮದ ಪುಣ್ಯ ಪಾಪದಿಂದಲೇ ಈ ಜನ್ಮ ಬರುವುದಿಲ್ಲ. ಯಾವುದೋ ಪ್ರಬಲ ತರವಾದ ಪುಣ್ಯ ಪಾಪವೋ ಅದು ಮುಂಚೆ ಕೊಡುತ್ತೆ. ಅದರ ಹಿಂದಿಂದಲ್ಲಿ ಪ್ರಬಲ ತರವಾದ ಪುಣ್ಯ ಪಾಪ ಇದ್ದು ಅದು ಈ ಜನ್ಮ ತಂದುಕೊಡ್ಬೇಕು ಅಂತಿದ್ರೆ ಈ 2-3 ಹಿಂದಿನ ಪೆಂಡಿಂಗ್ ಹೋಗ್ಬಿಡುತ್ತೆ. ಅದು ಅನ್ಯತ ಜನ್ಮಾಂತರ ಅಷ್ಟೇ. ಜನ್ಮಾಂತರ ಪ್ರೀವಿಯಸ್ ಜನ್ಮ ಅಂತ ಅರ್ಥ ಅಲ್ಲ, ಇಮಿಡಿಯೇಟ್ಲಿ ಬಿಫೋರ್ ಜನ್ಮ ಅಲ್ಲ. ಜನ್ಮಾಂತರ ಇಮಿಡಿಯೇಟ್ಲಿ ಬಿಫೋರ್ ಜನ್ಮ ಅಂತ ಹಾಗೆ ಮಾಡ್ಕೋಬೇಡಿ. ಅನ್ಯ ಜನ್ಮ ಅಂತ ಹಿಂದಿನ ಯಾವುದೋ ಜನ್ಮದಲ್ಲಿ ಮಾಡಿರತಕ್ಕಂಥ ಪುಣ್ಯ ಪಾಪ ಏನಿದೆ ಅದರಿಂದ ಆ ಧರ್ಮಾದಿ ಧರ್ಮ ಅಧರ್ಮ ಮುಂತಾದ ಸಂಸ್ಕಾರ ಅದರಿಂದ ಆಗಿರ್ತಕ್ಕಂಥ ಒಂದು ಭಾವನೆ ಮರಣಕಾಲ ತೋರ್ಕೊಳ್ಳುತ್ತೆ. ಆ ಮರಣಕಾಲ ತೋರ್ಕೊಂಡಿದ್ದಾಗ ಅದು ಸ್ವಭಾವ ಅಂತ ನಾವು ಕರಿತೀವಿ. ಯಾಕಂದ್ರೆ ಹೇಳಿದ ಮೊನ್ನೆ 6-8 ಜನ ಮಕ್ಕಳನ್ನು ಕೂಡಿಸಿದ್ರೆ ಬಿಟ್ರೆ ಒಬ್ಬೊಬ್ಬ ಮಗುವಿನ ಸ್ವಭಾವ ಒಂದೊಂಥರ ಇರುತ್ತೆ. ಒಬ್ಬ ತುಂಬಾ ಡೀಸೆಂಟ್ ಆಗಿರುತ್ತೆ ಒಂದು ಮಗು. ಧರ್ಮ ಅಧರ್ಮ ಮತ್ತು ಬೇರೆ ಕರ್ಮ ಪ್ರಜ್ಞೆ ಕೇಳ್ತಾ ಇಲ್ವಾ? ಏನು ಅಂತಿದ್ದಾರೆ ಪ್ರಸನ್ನ ಅವರು. ಮಕ್ಕಳ ಕತೆ ಹೇಳ್ತಾ ದಿವಸ ಬಿಟ್ರಲ್ಲ ಮಧ್ಯ ಯಾವ್ದು ಮಕ್ಕಳ ಕೂಡ್ಸ್ಕೊಂಡು ಕತೆ ಹೇಳಿದ್ರಲ್ಲ ಅದು ಅದು 6-8 ಜನ ಮಕ್ಕಳು ಕೂರಿಸಿದ್ರೆ ಒಂದು ತುಂಬಾ ಡೀಸೆಂಟ್ ಆಗಿರುತ್ತೆ, ಒಂದು ತುಂಬಾ ಚೇಷ್ಟೆ ಮಾಡುತ್ತೆ, ಒಂದು ಇನ್ನೊಂದು ಪರ್ಚತ್ತೆ ಹೊಡೆಯುತ್ತೆ, ಒಂದು ಏನ್ ಮಾಡಿಸ್ಕೊಳತ್ತೆ. ಒಂದ್ ಮಗು ಅವ್ರ ಕೈಲಿ ಏನೇನು ಕಸ್ಕೊಳತ್ತೆ, ತಂದನ್ನು ಕೊಡಲ್ಲ ಇನ್ನೊಂದು ಕಸ್ಕೊಳತ್ತೆ, ತಾನು ಆಡೋದಿಲ್ಲ ಬೇರೆ ಆಡೋಕ್ಕೂ ಬಿಡಲ್ಲ. ಹೀಗೆ ಆ ಮಗುವಿಗೆ ಯಾವ ಕಲ್ಸಿರೋದು ಕೇಳಿದ್ರೆ ಆ ಜನ್ಮಾಂತರ ವಾಸನೆ ಅದು. ಒಂದ್ ಮಗು ಏನ್ ಕೇಳಿದ್ರು ಕೊಟ್ಬಿಡತ್ತೆ ಆ ಮಗು, ಪಾಪ ಅದೇನು ಇದು ಮಾಡ್ಕೊಳಲ್ಲ. ಒಂದ್ ಮಗು ಕೊಡಲ್ಲ, ಆ ಒಂದ್ ಮಗು ಅದು ಕೆಸ್ಕೊಂಡ್ರೆ ಕೊಡಲ್ಲ ಅಂತ ಅದ ಜಗ ಮಾಡುತ್ತೆ, ಸಮಾನ ಜಗ ಮಾಡಿ ಅದಕ್ಕೂ ಇದು ಪರ್ಚತ್ತೆ ಹೊಡೆದಾಡುತ್ತೆ. ಎರಡು ಈಕ್ವಲ್ ಆಗಿರೋದು ಉಂಟು, ಒಂದು ವ್ಯತ್ಯಾಸ ಇರೋದು ಉಂಟು, ಒಂದು ಬಹಳ ಡೀಸೆಂಟ್ ಆಗಿರೋದು ಉಂಟು. ಎಲ್ಲ ನಾವು ನೋಡ್ತೀವಿ. 8 ಜನ ಮಕ್ಕಳು ಬಿಟ್ರೆ ಒಬ್ಬೊಬ್ಬರ ಸ್ವಭಾವ ಒಂದೊಂದ್ ತರ ಇರುತ್ತೆ. ಇದೇ ಗೊತ್ತಾಗುತ್ತೆ ಜನ್ಮಾಂತರಲ್ಲಿ ಮಾಡಿದಂತಹ ಸಂಸ್ಕಾರ ಈ ಜನ್ಮದಲ್ಲಿ ಅವ್ರಿಗೆ ಆ ರೀತಿ ಎದ್ಕೊಂಡಿದೆ, ಅದು ಆ ರೀತಿ ಅವ್ರನ್ನ ಮಾಡಿಸ್ತಾ ಇದೆ ಅಂತ. ನಮ್ಮ ಇವರು ನಾಗರಾಜ್ ಗುರುಗಳೇ, ಈ ಮಕ್ಕಳು ತಾವು ಆಟ ಆಡೋಕ್ ಬಿಟ್ಟಾಗ ಅಂತ ಹೇಳಿದ್ರಲ್ಲ, ಅವರು ಒಂದೇ ಫ್ಯಾಮಿಲಿ ಒಂದೇ ತಂದೆಗೆ ಮಕ್ಕಳ ಅಥವಾ ಬೇರೆ ಬೇರೆ ಮಕ್ಕಳನ್ನ ಆಟಕ್ಕೆ ಬಿಟ್ಟಾಗ್ಲ? ಒಂದೇ ತಾಯಿ ಆದ್ರೂ ಸರಿ, ಬೇರೆ ಬೇರೆ ಆದ್ರೂ ಸರಿ, ಅದ್ ಮಕ್ಕಳ ಗುಣ ಸ್ವಭಾವ ಹೇಳ್ತಾ ಇದ್ದೀನಿ ಹೊರತು ತಂದೆ ತಾಯಿ ಅಲ್ಲ. ಆ ಅದು ಅವ್ರ ತಂದೆ ತಾಯಿಗಳಿಂದನೂ ಬರುತ್ತಾ ಇಲ್ಲ ಮಕ್ಕಳ ಸ್ವಭಾವ ಅವ್ರ ಪೂರ್ವ ಜನ್ಮದ ಪುಣ್ಯ ವಿಶೇಷವೇನ? ಮಕ್ಕಳದ್ದೇ ಜಾಸ್ತಿ, ಅವರದ್ದೇ ಪುಣ್ಯ ಪಾಪ ಜಾಸ್ತಿ. ಮಕ್ಕಳದ್ದೇ 90%, ತಂದೆ ತಾಯಿ 10% ಅಷ್ಟೇ. ಅಲ್ಲ, ಎನ್ವೈರನ್ಮೆಂಟ್ ಅಲ್ಲಿ ಏನು ಆ ಎನ್ವೈರನ್ಮೆಂಟ್ ಏನು ಅಫೆಕ್ಟ್ ಆಗಲ್ವಾ ಅಂತ ಕೇಳ್ತಾ ಇದ್ದೀನಿ. ಎನ್ವೈರನ್ಮೆಂಟ್ ಒಂದು 0.5 ಅಷ್ಟೇ, ಸ್ವಲ್ಪ
ಅಲ್ಲ ಒಂದೇ ಮಕ್ಳಿಗೆ 8-10 ಮಕ್ಳು ಒಟ್ಟಿಗೆ ಆವೇಶನವ್ರು ಇರಲ್ಲ ಅಲ್ಲ ಸಾಮಾನ್ಯವಾಗಿ. ಈಗ ಇಲ್ವೇ ಇಲ್ಲ ಅದು, ಅದಕ್ಕೋಸ್ಕರ ಅದು ಒಂದು ಯಾವ ಕಾಲದಲ್ಲೂ ಒಂದೇ ವಯಸ್ಸಿನ 8-10 ಮಕ್ಳು ಒಂದೇ ತಾಯಿ ಇರಲ್ಲ. ಬೇರೆ ಬೇರೆನೆ. 6 ತಿಂಗಳು 3 ತಿಂಗಳು 4 ತಿಂಗಳು ವ್ಯತ್ಯಾಸದ ಮಕ್ಕಳು 8-10 ಅಂದ್ರೆ ಅದು ಬೇರೆ ಬೇರೆ ತಾಯಿ ಮಕ್ಕಳೇ. ಅಮ್ಮ ಕೆಳಗಡೆ ಹೋಯ್ದು ಯಾಕೆ ಮೇಲಿಟ್ಟಿದೆ? ಹೋಗೋಣ ಮುಂದಕ್ಕೆ. ಜನ್ಮಾಂತರದಲ್ಲಿ ಮಾಡಿದ್ದಾದ ಧರ್ಮಾದಿ ಸಂಸ್ಕಾರವು ಮರಣ ಕಾಲದಲ್ಲಿ ಅಮ್ಮ ಇಲ್ಲಿ ಅದು ಇಲ್ಲ, ಇವಾಗ ಪುಸ್ತಕ ಇಲ್ಲ ಭಾಷೆದು ಇಲ್ಲ, ಕಾಲದಲ್ಲಿ ತೋರ್ಕೊಂಡದ್ದು ಸ್ವಭಾವ ಅಂತ ಕರಿತೀವಿ ನಾವು. ತಥೋ ಜಾತ ಸ್ವಭಾವಜ, ಅದರಿಂದ ಉಂಟಾದದ್ದು ಸ್ವಭಾವಜ. ಜ ಅನ್ನೋದು ಉಂಟಾದದ್ದು ಅಂತ. ಜಾ ಶಬ್ದಕ್ಕೆ ಹಿಂದಕ್ಕೆ ಪಂಚಮಿ ಬರಬೇಕು. ತತಃ ಪಂಚಮಿ ಅರ್ಥ ತಸೆಲ್ಲು. ಅದರಿಂದ ಉಂಟಾದದ್ದು, ಹಿಮಾಲಯದಿಂದ ಉಂಟಾದದ್ದು ಗಂಗೆ, ಬ್ರಹ್ಮನಿಂದ ಉಂಟಾದದ್ದು ಜಗತ್ತು. ಜನಿಕಸ್ತು ಪ್ರಕೃತಿ ಉಪಾದಾನ ಕಾರಣಕ್ಕೆ ಪಂಚಮಿ ಭಕ್ತಿ ಹಾಕಬೇಕು ಅಂತ ವ್ಯಾಕರಣ ನಿಯಮ ಇದೆ. ತಥೋ ಜಾತ, ತತಃ ತಸ್ಮಾತ್ ಅಂತ. ಆ ಸ್ವಭಾವದಿಂದ, ಆ ಸಂಸ್ಕಾರದಿಂದ ಉಂಟಾದದ್ದು ಸ್ವಭಾವ. ಸಾತ್ವಿಕಿ ಸತ್ವ ನಿರ್ವೃತ್ತ, ದೇವ ಪೂಜಾದಿ ವಿಷಯ, ರಾಜಸಿ ರಜೋ ನಿರ್ವೃತ್ತ, ಯಕ್ಷರಕ್ಷ ಪೂಜಾದಿ ವಿಷಯ, ತಾಮಸಿ ತಮೋ ನಿರ್ವೃತ್ತ, ಪ್ರೇತ ಪಿಶಾಚ ಪೂಜಾದಿ ವಿಷಯ. ಭಾಷ್ಯಕಾರರು ಸಾತ್ವಿಕಿ ಅನ್ನಕ್ಕೆ ಸತ್ವಗುಣದಿಂದ ಉಂಟಾದಂತಹ ಒಂದು ಅನುಷ್ಠಾನ, ಸತ್ವಗಳಿಂದ ಉಂಟಾದಂತಹ ಅನುಷ್ಠಾನ ನಡವಳಿಕೆ ಹೇಗಿರುತ್ತೆ ಅಂದ್ರೆ, ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಇದೆಯಲ್ಲ, ಅದು ಸಾತ್ವಿಕ. ದೇವತೆಗಳು, ಇಂದಾದಿ ದೇವತೆಗಳನ್ನು ಮತ್ತೆ ಋಷಿಮುನಿಗಳನ್ನು ಅಥವಾ ಭಗವಂತನನ್ನ ಈ ರೀತಿ ಅವುಗಳ ಪೂಜಾದಿನೇ ಪೂಜೆ ಮಾಡೋದು, ಸ್ತೋತ್ರ ಮಾಡೋದು, ಕೈಂಕರ್ಯ ಮಾಡೋದು, ಹೋಮ ಮಾಡೋದು, ಧ್ಯಾನ ಮಾಡೋದು ಎಲ್ಲ ಆಗುತ್ತೆ. ಈ ಭಾಷ್ಯಕಾರರು ದೇವ ಪೂಜೆಯನ್ನು ನಾವು ಲೋಕದಲ್ಲಿ ಸಾಲಿಗ್ರಾಮ ಶಿವಲಿಂಗ ಪೂಜೆ ಮಾಡ್ತೀವಲ್ಲ, ಇದನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ನೋಕ್ಕಾಗಲ್ಲ. ಭಾಷ್ಯಕಾರ ಕಾಲದಲ್ಲಿ ಅವರು ಕರ್ಮ ಅಗ್ನಿಹೋತ್ರಾಧಿಕ ಮಂದಿ ಶುರು ಮಾಡ್ತಾರೆ. ಸಂಧ್ಯಾವನಿ ಇವನ್ ಕರ್ಮ ಅಂತ ತಗೊಳ್ಳೋದು ಅವರು ಭಾಷ್ಯಕಾರರು. ಆ ದೇವ ಪೂಜಾ ಅನ್ಕೊಳ್ಳೇನೆ ಇಂದಾದಿಗಳನ್ನ ಯಜಂತೆ ಸಾತ್ವಿಕ ದೇವಾನ್ ಅನ್ನುವಾಗ ಅಗ್ನಿಹೋತ್ರಾದಿನ ಯಕ್ಷರ ದೇವ ಪೂಜಾದಿ ವಿಷಯ, ದೇವ ಪೂಜೆ ಮುಂತಾದದ್ದನ್ನು ವಿಷಯ ಮಾಡಿಕೊಂಡದ್ದಾದ ಇದು ಯಾವುದು ಸಾತ್ವಿಕವಾದ ಪೂಜೆ. ರಜೋ ನಿವೃತ್ತವಾದ ಯಕ್ಷ ರಾಕ್ಷಸರ ಪೂಜೆ ಮಾಡೋದು. ಅಂದ್ರೆ ನಾವು ಬಲಿಯಿಂದ ಪೂಜೆ ಮಾಡ್ತೀವಲ್ಲ, ಬಲಿಯಿಂದ ಪೂಜೆ ಅಂತ ಹೇಳಿ ಅದು ರಾಕ್ಷಸ ಪೂಜೆ. ರಾಕ್ಷಸ ಅನ್ನೋದು ರಾಕ್ಷಸ ಗುಣ ಅಂತ ಆಗ್ಬೇಕಾಗಿಲ್ಲ. ಪ್ರಹ್ಲಾದನು ರಾಕ್ಷಸ ವಂಶದ ಮನೆ, ಬಲಿಯು ರಾಕ್ಷಸ ಹೋಗ್ತಾನೆ, ಅದೊಂದು ವಂಶ ರೇಸದು. ಹೊರತು ಗುಣಕ್ಕೆ ಮಾತ್ರ ಹೆಸರು ಅನ್ಕೋಬೇಡಿ. ರಾಕ್ಷಸ ಅನ್ನೋದು ಗುಣಕ್ಕೂ ಇರುತ್ತೆ, ಗುಣವಿಲ್ಲದೆ ವಂಶಕ್ಕೂ ಹೆಸರಿದೆ. ಅದೇ ಯಕ್ಷ ಅಂದ್ರೆ ಕುಬೇರನ ಪೂಜೆ, ಯಕ್ಷರಾಜ ಕುಬೇರ. ಆಮೇಲೆ ಇವರು ಇರಲ್ಲ, ಹೂ ಗಂಧರ್ವಾದಿಗಳು. ಅದೇ ಕೇಳಿದ ಯಕ್ಷರು ರಾಕ್ಷಸರು ಮುಂತಾದಾಗ ಪೂಜಾದಿ, ಇಲ್ಲೂ ಅಷ್ಟೇ ಪೂಜಾದಿಗೆ ಆದಿ ಹಾಕ್ತಾರೆ. ಯಕ್ಷ ರಕ್ಷಾದಿ ಅಲ್ಲ ಹಾಕಲಿಲ್ಲ, ದೇವಾದಿ ಹಾಕಲಿಲ್ಲ, ಅದನ್ನ ಪೂಜೆ ಮೇಲೆ ಹಾಕಿದ್ದಾರೆ. ಪೂಜೆ ಮಾಡೋದೇ ಮುಂತಾದದ್ದು ಅಂತ. ಪೂಜೆ, ಸ್ತೋತ್ರ, ಪಾರಾಯಣ, ಜಪ, ಹೋಮ, ಧ್ಯಾನ ಎಲ್ಲ ತಗೋಬೇಕು. ತಾಮಸಿದೆ ತಮೋ ನಿರ್ವರ್ತ, ತಮೋ ಗುಣದಿಂದ ಉಂಟಾದಿದ್ದಾದ ಭೂತ ಪ್ರೇತ ಪಿಶಾಚಾದಿ ಪೂಜೆ, ವಿನಾಯಕ ಚತುರ್ಭುಜಿನ್ಯಾದಿ ಪೂಜೆ ಅಂತ ಶಂಕರಾಚಾರ್ಯರು ಅಲ್ಲೇ ಹೇಳಿದಲ್ಲ. ಮಾತೃಗಣ ಪೂಜೆ ಏನ ಇದೆಲ್ಲ ಬೇರೆ. ಹೌದು, ನಮ್ಮ ಇದರಲ್ಲಿ ಬದನೆಕಾಯಿ ಪಲ್ಯ ಊಟ ಮಾಡ್ತಿದ್ರು. ಏನ್ರಿ ನೀವು ಕಾಶಿಲಿ ಬದನೆಕಾಯಿ ಬಿಟ್ಟು ಬಂದಿಲ್ಲ? ಈ ಬದನೆಕಾಯಿ ಬಿಟ್ಟು ಬಂದಿಲ್ಲ ಕಣ್ರಿ. ನಾನ್ ಬಿಟ್ಟು ಆ ಬದನೆಕಾಯಿ ಅಂತ ನಂಗೆ, ಈ ಬದನೆಕಾಯಿ ಬಿಟ್ಟು, ಈ ಬದನೆಕಾಯಿ ಅಲ್ಲ ನಾನು ಬಿಟ್ಟು ಬಂದಿದ್ದು, ಈ ಬದನೆಕಾಯಿ ಬಿಟ್ಟು ಬರಕ್ಕಾಗತ್ತಾ? ಬದನೆಕಾಯಿ ಪಲ್ಯ ಊಟ ಹೊಡಿತಾ ಇದ್ದಾರೆ, ಕಾಶಿ ಬಿಟ್ಟು ಬಂದಿದ್ದಾರೆ. ಏನ್ರಿ ಬಿಟ್ಟು ಬಂದಿದ್ರಲ್ಲ ಅಂದ್ರೆ ಈ ಬದನೆಕಾಯಿ ಅಲ್ಲ ಅದು. ಹಾಗೆ ಈ ಶಂಕರಾಚಾರ್ಯರು ವಿನಾಯಕ ಚತುರ್ಭುಜಿನ್ಯಾದಿನೇ ನಾವು ಮಾಡೋದಲ್ಲ, ಇದಲ್ಲ, ಅದು ಬೇರೆ ಅಂತ ನಾವು ಅದಕ್ಕೆ ನಮ್ದಕ್ಕೆ ನಾವು ಸಮರ್ಥ ಮಾಡ್ಕೊಳ್ಳೋದು. ಇದೊಂದು ಅದರ ಒಂದು ಬುದ್ಧಿವಂತಿಕೆ ತೋರಿಸುವಂತಹ ಒಂದು ಪ್ರಕಾರ. ನಮ್ಗೆ ಅದನ್ನ ಮಾಡೋಕ್ಕಾಗದೇ ಇದನ್ನೇ ಅದನ್ನ ತಿಳ್ಕೊಳ್ಳೋದು. ಮಾಡುವ ಆಯ್ತು.
ಭೂತ ಪ್ರೇತ ಪಿಶಾಚಾದಿಗಳ ಪೂಜೆ ಏನಿದೆ ಆ ವಿಷಯದ್ದಾಗಿರ್ತಕ್ಕಂಥದ್ದು ಅದು ತಾಮಸ ಪೂಜೆ. ಏವಂ ತ್ರಿವಿಧಾ एवं त्रिविधा ತಾಂ ಉಚ್ಯಮಾನಾಂ ಶ್ರದ್ಧಾಂ ಶೃಣು ಅವಧಾರಯ. तामुच्यमानां श्रद्धां शृणು ಅವಧಾರಯ. ಅದನ್ನ ಅಂದ್ರೆ ಆ ಮುಂದೆ ಇದ್ರ ಬಗ್ಗೆ ವಿವರಣೆ ಕೊಡ್ತಾನೆ ಮುಂದೆ ಪರಮಾತ್ಮನೇ. ಅದರ ಬಗ್ಗೆ ಹೇಳುವ ಶ್ರದ್ಧೆಯನ್ನ ಕೇಳುವ ನಾವು ಅಂದ್ರೆ ಅದನ್ನು ಮೂರು ತರ ಇದೆ. ಈಗ ಇದನ್ನ ಯಕ್ಷದ ಪೂಜೆ ಮಾಡುವಾಗಲೂ ಫಲಾಪೇಕ್ಷೆಯಲ್ಲಿ ಮಾಡ್ಬಿಡ್ಬೋದು, ಅದನ್ನು ಭಗವದ್ ವಿಭೂತಿ ಪೂಜೆ ಮಾಡ್ಬಿಡ್ಬೋದು. ವಿನಾಯಕ ಪೂಜೆಯನ್ನು ಕೂಡ ಫಲಾಪೇಕ್ಷೆಯಲ್ಲೇ ಮಾಡ್ಬಿಡ್ಬೋದು. ವಿನಾಯಕ ಪೂಜೆ ತಾಮಸ ರೀತಿಯಲ್ಲೇ ಮಾಡ್ಬೇಕು ಅಂತೇನಿಲ್ಲ. ಬ್ರಾಹ್ಮಿ ಮಾಹೇಶ್ವರಿ ಪೂಜೆ ಮಾಡೋದನ್ನು ನಾವು ಚಂಡಿಕಾ ಪೂಜೆ ನವಾರ್ಣ ಪೂಜೆ ಇತ್ಯಾದಿಗಳನ್ನು ತಾಮಸವಾಗಿ ಮಾಡಬೇಕು ಅಂತೇನಿಲ್ಲ. ಅದನ್ನು ಸಾತ್ವಿಕವಾಗಿ ಫಲಾಪೇಕ್ಷೆ ಇದ್ದೇನೆಯೇ ಇದು ಮಾಡಬಹುದು. ಅಂತಃಕರಣದ ಸ್ಥಿತಿ ಲೆಕ್ಕವೇ ಹೊರತು ಬಾಹ್ಯ ದೇವತೆ ಕ್ರಿಯೆ ಲೆಕ್ಕ ಅಲ್ಲ. ಆಕೆ ದೇವತೆ ಕ್ರಿಯೆಯು ಅವರವರ ಮಟ್ಟಕ್ಕೆ ರುಚಿಯಾಗತ್ತೆ, ಅದು ಬೇರೆ. ಕೆಲವು ಜನಕ್ಕೆ ಇಂದಾದಿನೂ ಇಷ್ಟವಾಗಲ್ಲ. ಹಾಗೆ ಯಜಂತೆ ಸಾತ್ವಿಕ ದೇವಾನ್, ಸಾತ್ವಿಕರು ಇಂದಾದಿನ ಪೂಜೆ ಮಾಡ್ತಾರೆ ಅಂತಾರೆ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ತಾಮಸದಿಂದ ಅವ್ರು ಇಷ್ಟು ಪೂಜೆ ಮಾಡ್ತಾರೆ ಅಂತಾರೆ. ಅವ್ರಿಗೆ ತಾಮಸ ಅಂತ ಹೇಳ್ತಲ್ಲ, ಇವ್ರಿಗೆ ಅದು ಇಷ್ಟ ಆಗುತ್ತೆ ಅಂತ ಇದ್ದಾರೆ. ಅಷ್ಟು ನೋಡು. ನಮ್ಮ ಗುರುಗಳನ್ನ ಕೇಳಿದೆ, ಏನು ಹೀಗೆಲ್ಲ ಬರೀದಾರಲ್ಲ, ಎಲ್ಲವನ್ನೂ ಎಲ್ಲವಾಗಿ ಮಾಡಬಹುದು ಅಂತ ಅಂದಮೇಲೆ ಇದನ್ನು ತಾಮಸ ಇದನ್ನ ಮಾಡ್ತಾರೆ ಅಂತ. ಹೌದಪ್ಪ, ವೇದ ಮೇಲ್ಮಟ್ಟದ್ದು, ವೇದ ಸ್ಥಾನ ಬಾಕಿದ ಬರಲ್ಲ. ವೇದ ಆದ್ಮೇಲೆ ಸ್ಮೃತಿ ಆದ್ಮೇಲೆ ತಂತ್ರ ಪುರಾಣ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ವೇದಕ್ಕೆ ಆ ಸ್ಥಾನ ಬೇರೆ ಕಸ್ಕೊಂಡು ಬರಲ್ಲ. ವೇದೋಕ್ತವಾದ ದೇವತೆಗಳು ಅವರು. ಇವರೆಲ್ಲ ಶ್ರುತಿ ಸ್ಮೃತಿ ಪುರಾಣೋಕ್ತವಾದ ದೇವತೆಗಳು, ಅವ್ರು ತಂತ್ರಶಾಸ್ತ್ರೋಕ್ತ ದೇವತೆಗಳು. ಏನು ಮಾಡೋಕ್ಕಾಗಲ್ಲ. ನಮ್ಮ ಮಟ್ಟ ಕೆಳಗೆ ಆದಂಗೆ ನಮಗೆ ಆ ದೇವತೆ ಇಷ್ಟ ಆಗುತ್ತೆ. ನಾವು ತಾಮಸರಾದಂಗೆ ನಮಗೆ ಈ ಚಂಡಿಕಾ ದೇವಿ ನವರಣ ಇದು ಇಷ್ಟ ಆಗುತ್ತೆ. ನಮ್ಮ ಮಟ್ಟ ಕರ್ಮ ಅದ, ಹಾಗಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸೇಯಂ ತ್ರಿವಿಧಾ ಭವಂತಿ, ಸೇಯಂ ತ್ರಿವಿಧಾ ಭವಂತಿ, ದೀರ್ಘ ಭವಂತಿ, ಭವಂತೋ ಭವಂತಿ ಸ್ತ್ರೀಲಿಂಗ ಅಲ್ಲ, ಇದು ಕ್ರಿಯಾಪದ ಅಲ್ಲ. ಇದು ಮೂರು ಪ್ರಕಾರವಾಗಿ ಆಗುತ್ತಾ ಅಂತ ಅರ್ಥ. ಆಗುತ್ತಾ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧಃ ಸ ಏವ ಸಃ, ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯಃ ಅಯಂ ಪುರುಷಃ ಯಃ ಯತ್ ಶ್ರದ್ಧಃ ಯಚ್ಛ್ರದ್ಧಃ ಸಹ ಏವ ಸಹ. ಯಾದೃಶೀ ಶ್ರದ್ಧಾ ಯಸ್ಯ ಸಹ. ಯಾವೊಂದು ಶ್ರದ್ಧಾ ಶಬ್ದ ಸಿರಿಗ ಯಾದೃಶೀ ಶ್ರದ್ಧಾ ಯಸ್ಯ ಸಹ ಯಚ್ಛ್ರದ್ಧ. ಸತ್ವಾನುರೂಪ ಅದಕ್ಕೆ ಸಮಾಸ ಹೇಳ. ಎಂತದ ವ್ಯಾಕರಣ ಪಾಠ ಆಗಿದೆ. ಸತ್ವಂ ಅನುರೂಪಂ ಯಸ್ಯಾಹ ಸಾ, ಯಸ್ಯಾಹ ಕಸ್ಯಾಹ ಯಸ್ಯಾಹ ಶ್ರದ್ಧಾಯಾಹ ಸತ್ವಂ ಅನುರೂಪಂ ಸಾ ಶ್ರದ್ಧಾ ಸತ್ವಾನುರೂಪ. ಯಾಕೆ ಗೊತ್ತಾಗಲ್ವಾ? ಅಲ್ಲಿ ಯಾದೃಶಿ ಸರಿ, ಇಲ್ಲಿ ಯಾಕೆ ಯಾದೃಶಿ ಬರುತ್ತೆ? ರೂಪ ಅಂತ ಬಂದಾಗ ಯಾವ್ದು ಗೊತ್ತಾಗಲ್ವಾ? ಸತ್ವಾನುರೂಪ ಶ್ರದ್ಧಾ ಅಲ್ಲೇ ಇದೆಯಲ್ಲ. ಸರ್ವಸ್ಯ ಸತ್ವಾನುರೂಪ ಶ್ರದ್ಧಾ ಅನ್ವಯ ಹಾಗೆ ಅಲ್ವಾ? ಅನ್ವಯ ಆಗ್ಲಿಲ್ವನಿಗೆ? ಓ ಶ್ರದ್ಧಾಮಯ ಹೇಗೆ ಸಮಾಸ? ಹಾ ಬಹುರಿ ಬಿಡು, ಹಾಗೆ ಹಾಗೆ ಹೇಳೋ. ಯಾ ಶ್ರದ್ಧಾ ಯಸ್ಯ ಸೋಯಂ ಅಯಂ ಪುರುಷ ಶ್ರದ್ಧಾಮಯ ಮೈ ಪ್ರತ್ಯಯ. ಯಸ್ಯ ಸೋಯಂ ಸೋಯಂ ಪುರುಷ ಶ್ರದ್ಧಾಮಯ. ಸರ್ವಸ್ಯ ಸರ್ವಸ್ಯ ಜನಸ್ಯ ಸತ್ವಾನುರೂಪ ಶ್ರದ್ಧಾ ಭವತಿ. ಎಲ್ಲಾ ಜನರಿಗೂ ಸತ್ವ ಅನುರೂಪ ಆಗಿರ್ತಕ್ಕ ಶ್ರದ್ಧೆಯೇ ಇರುತ್ತದೆ. ಅವರ ಸತ್ವ ಇಲ್ಲ ಅಂತಃಕರಣ, ಅವರವರ ಅಂತಃಕರಣ ಹೇಗಿದೆಯೋ ಅದರ ತಕ್ಕಾಗೆ ಅವರಿಗೆ ಶ್ರದ್ಧೆ ಇರುತ್ತೆ. ನಿಮ್ಮ ಅಂತಃಕರಣದಲ್ಲಿ ಶಾಂತಿ ದಾಂತಿ ಕ್ಷಮ ಸಹನೆ ತುಷ್ಟಿ ಪುಷ್ಟಿ ಇದೆ, ಸಾತ್ವಿಕವಾದಂತಹ ಅಂತಃಕರಣ ಇರುತ್ತೆ. ರೆಸ್ಟ್ಲೆಸ್ ಇದೆ, ಬದ್ದಾಡ್ತಾ ಇದೆ, ವಿಧಿ ವಿಧಿ ಬದ್ದ ಕೋಪ ಕಾಮಕ್ರೋಧ ತುಂಬ ತುಳುಕಾಡ್ತಿದ್ದೆ.
ಮಂಕು ಪೆದ್ದು ಆಲಸ್ಯ ಸೋಮ ತಮೋಗುಣ ಶ್ರದ್ಧಾಮಯೋಯಂ ಪುರುಷ ಅಂಡ್ರೆ ಮಾಡಬೇಕು. ಯಾವ ಮನುಷ್ಯನು ಇಲ್ಲಿ ಹಿಂದೂಗಳಲ್ಲ ಅಥವಾ ಬ್ರಾಹ್ಮಣರಲ್ಲ ಅಥವಾ ಭಾರತ ದೇಶದವರಲ್ಲ, ಪ್ರಪಂಚದವರೆಲ್ಲರೂ ಶ್ರದ್ಧಾಮಯರೇ. ಒಂದಲ್ಲ ಒಂದು ಶ್ರದ್ಧೆ ಇದ್ದೇ ಇರುತ್ತೆ. ಒಬ್ಬರಿಗೆ ವರ್ಕ್ಶಾಪಲ್ಲಿ ಶ್ರದ್ಧೆ ಇದೆ, ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾರಲ್ಲ ತುಂಬಾ ಶ್ರದ್ಧೆಯಿಂದ ಮಾಡ್ತಿರ್ತಾರೆ. ಒಬ್ರು ಡಿಸೈನ್ ಮಾಡೋದ್ರಲ್ಲಿ ತುಂಬಾ ಶ್ರದ್ಧಾವಂತ ಇರ್ತಾರೆ. ಒಂದು ಇದಕ್ಕೆ ಸೀರೆಗಳಿಗೆ ಎಂಬ್ರಾಯ್ಡ್ ಹಾಕ್ತಲ್ಲ ಅದು ಮಾಡೋದು, ಅಥವಾ ಆಫೀಸಲ್ಲಿ ಕೆಲಸ ಮಾಡೋದು, ರೈತರ ಕೆಲಸ ಮಾಡೋದು, ಯಾರ್ಯಾರು ಯಾವ್ಯಾವ ಫೀಲ್ಡಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಆ ಫೀಲ್ಡಲ್ಲಿ ಶ್ರದ್ಧೆ ಇರುತ್ತೆ. ಇದಾದ ಆ ಕೆಲಸ ಸರಿಯಾಗಿ ನಡೆಯೋದೇ ಇಲ್ಲ. ಹಾಗಾಗಿ ಮನುಷ್ಯನು ಶ್ರದ್ಧಾಮಯನು, ಶ್ರದ್ಧಾಪ್ರಾಯನು, ಶ್ರದ್ಧೆಯಿಂದ ತುಂಬ ಶ್ರದ್ಧೆ ಇದೆಯೋ ಮನುಷ್ಯನೇ ಇಲ್ಲ. ಶ್ರದ್ಧೆ ಯಾವುದಲ್ಲಿದೆ ಅನ್ನೋ ವಿಷಯ ಬೇರೆ, ಶ್ರದ್ಧೆನೇ ಇದೆಯೋ ಮನುಷ್ಯ ಅನ್ನೋದು ಇಲ್ವೇ ಇಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಶ್ರದ್ಧೆ ಇದ್ದೇ ಇರುತ್ತೆ. ಕಳ್ತನ ಮಾಡೋನಿಗೂ ಕಳ್ತನದಲ್ಲಿ ಒಂದು ಶ್ರದ್ಧೆ ಇದೆ, ಇದೇ ಕಳ್ತನ ಮಾಡೋಕ್ಕಾಗಲ್ಲ. ಬಹಳ ಹುಷಾರ ಜಾಗರೂಕತೆಯನ್ನು ನಿಷ್ಠೆಯನ್ನು ಮಾಡ್ತಾನೆ. ಪ್ರತಿಯೊಬ್ಬ ಇದಕ್ಕೂ ಫೀಲ್ಡಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಇದರಲ್ಲೂ ಒಂದು ಸಂಗೀತ ಕಲೀಲಿ, ಬೇರೆ ಇನ್ನೊಂದು ಶಾಸ್ತ್ರ ಕಲೀಲಿ, ಶ್ರದ್ಧೆ ಬೇಕು. ಇದು ಹೋದ ಅದು ಆ ವಿದ್ಯೆ ಜಿತವಾಗೋಲ್ಲ. ಹಾಗಾದ್ರಿಂದ ಅಯಂ ಪುರುಷ ಶ್ರದ್ಧಾಮಯ. ಭಗವಂತ ಕೊಟ್ಬಿಡ ಸ್ಟೇಟ್ಮೆಂಟ್ ಕೊಟ್ಬಿಡ, ವಿಶ್ವಕ್ಕೆ ಒಂದು ಸ್ಟೇಟ್ಮೆಂಟ್. ಈ ಪುರುಷನು, ಈ ಮನುಷ್ಯನು ಶ್ರದ್ಧಾಮಯನಾಗಿದ್ದಾನೆ. ಹಾಗಾಗಿ ಯಾರು ಯಾವ ಶ್ರದ್ಧೆಯಿಂದ ಕೂಡಿದವನಾಗಿರ್ತಾನೋ ಅವನಂಥವನಾಗ್ತಾನೆ. ಸಾತ್ವಿಕ ಶ್ರದ್ಧಾ, ರಾಜಸ ಶ್ರದ್ಧಾ, ತಾಮಸ ಶ್ರದ್ಧಾ ಅಂತ ಆಗ್ತಾನೆ. ಯಹ ಯಚ್ಛಜ್ಜ, ಯಾರಿಗೆ ಯಾವ ತರಹದ್ದಾದ ಶ್ರದ್ಧೆಯೋ ಅವನು ಅವದೇ ಆಗ್ತಾನೆ. ಏನ್ ಮಾಡಿದೆ, ಕಿಚ್ಚೆ ಮಾಡೋ ಸ್ವಭಾವ, ಕಿಚ್ಚೆ ಮಾಡೋ ಶ್ರದ್ಧೆ ಅವರಿಗೆ. ಅದರಿಂದ ಏನು ಮಾಡೋದಲ್ಲ, ಸುಳ್ಳು ಹೇಳೋದು, ವಂಚನೆ ಮಾಡೋದು, ಕಿಟ್ಕೆ ಮಾಡೋದು, ಇಲ್ಲ ಪರೋಪಕಾರ ಮಾಡೋದು, ಹೆಲ್ಪ್ ಮಾಡೋದು, ಇಲ್ಲ ಇದ್ದೇ ಇರುತ್ತೆ. ಶ್ರದ್ಧೆ ಇಲ್ಲದೆ ಇರೋ ಮನುಷ್ಯ ಇರೋಕ್ಕಾಗೋದೇ ಇಲ್ಲ. ಶತ್ರುವಿನ ನಂಬಿಕೆ ಅಂತ ಅರ್ಥ. ನಂಬಿಕೆಯನ್ನು ಇಡುತ್ತಾನೆ, ಹಾಗೆ ಶ್ರದ್ಧಾ. ಶತು ಧತ್ತೆ ಇದು ಶ್ರದ್ಧಾ. ಬೃಹಸ್ಪತಿರ ಕಾಮಯ ಶ್ರನ್ಮೇ ದೇವಾದಧೀರನ್ ಗಚ್ಚೇಯಂ ಪುರೋಧಾಮಿತಿ ಸ ಏತಂಚತುರ್ವಿಗುಣಿತರಾತ್ಮ ಪಶ್ಯಂತಮಾಹರಂ ತತೋಪಿ ತಸ್ಮೈ ಶತ್ ದೇವಾ ಅದಧತ. ಶ್ರದ್ದೇವಾ ಅದಧತ. ಶ್ರದ್ಧೆ ಬಂತು. ಶತ್ರು ಶ್ರುತಿ ತೋರಿಸ್ತಾರೆ. ಶತ್ರುವಿನ ನಂಬಿಕೆ ಅಂತ ಅರ್ಥ. ಸತ್ವಾನುರೂಪ ವಿಶಿಷ್ಟ ಸಂಸ್ಕಾರೋಪೇತಾಂತಃಕರಣಾನುರೂಪ. ಸತ್ವಾನುರೂಪ ವಿಶಿಷ್ಟ ಸಂಸ್ಕಾರೋಪೇತಾಂತಃಕರಣಾನುರೂಪ. ಸರ್ವಸ್ಯ ಪ್ರಾಣಿಜಾತಸ್ಯ ಶ್ರದ್ಧಾ ಭವತಿ ಭಾರತ. ಸರ್ವಸ್ಯ ಪ್ರಾಣಿಜಾತಸ್ಯ ಶ್ರದ್ಧಾ ಭವತಿ ಭಾರತ. ಸತ್ವಾನುರೂಪ ಅಂದ್ರೆ ಮೂಲದ ಪದ, ಶ್ಲೋಕದ ಪದ. ಅದು ಬರೀತಾರೆ. ವಿಶಿಷ್ಟ ಅಂದ್ರೆ ಏನೋ ಒಂದು ವಿಶೇಷವಾದ, ಒಂದು ಯುನಿಕ್ ಆದ, ಒಂದು ಎಕ್ಸ್ಟ್ರಾ ಸ್ಪೆಸಿಫಿಕ್ ಆದ ಒಂದು ಸಂಸ್ಕಾರ, ಏನೋ ಒಂದು ಗೊತ್ತಾದ ಸಂಸ್ಕಾರದಿಂದ ಉಪೇತ ಅಂದ್ರೆ ಕೂಡಿಕೊಂಡ ಅಂತಃಕರಣಕ್ಕೆ ಅನುರೂಪ, ಅನುಗುಣವಾಗಿರ್ತಕ್ಕಂತಹ ಶ್ರದ್ಧೆ ಎಲ್ಲಾ ಪ್ರಾಣಿ ಸಮೂಹಕ್ಕೂ. ಜಾತ ಅಂದ್ರೆ ಸಮೂಹ, ಪ್ರಾಣಿ ಸಮೂಹಕ್ಕೆಲ್ಲ ಆ ಶ್ರದ್ಧೆ ಇರುತ್ತೆ. ಎಲ್ಲಿ ಭಾರತನೇ, ಭರತವಂತೋ ವಂಶೋತ್ಪನ್ನನಾದ ಅರ್ಜುನನೇ, ಪ್ರತಿಯೊಬ್ಬರಿಗೂ ಇರುತ್ತೆ ಕಣಯ್ಯ. ಮೈನ್ಸ್ ಕೆಲಸ ಮಾಡ್ಬೇಕಾದ್ರೆ ನಮ್ಮ ನಾಗರಾಜ್ ಅವ್ರಿಗೆ ಅಲ್ಲಿ ನೋಡ್ತಿದ್ರು, ಎಲ್ಲೆಲ್ಲಿ ಚಿನ್ನ ಜಾಸ್ತಿ ಕಾಣುತ್ತೆ, ಏನು ನೋಡ್ತಿದ್ರು, ಕಾಣ್ತಾ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಆ ಮೈನ್ಸ್ ಕೆಲಸ ಬೇಕಾದ್ರೆ ಅಲ್ಲಿ ಹೇಗೆ ಎಲ್ಲಿ ಚಿನ್ನದ ಇಟ್ಟಿಗೆ ಬಂಗಾರ ಸಿಗತ್ತೆ, ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ಆ ಶ್ರದ್ಧೆ ಇದ್ದರೆ ಮಾಡೋಕ್ಕಾಗತ್ತೆ ಅಂದ್ರೆ ಮಾಡ್ಲೇಬೇಕು. ಕರೆಕ್ಟು. ಎಷ್ಟು ಮಣ್ಣು, ಯಾವ ಕಡೆ ಮಣ್ಣು ತಗೊಂಡ್ರೆ ಜಾಸ್ತಿ ಬಂಗಾರ ಬರುತ್ತೆ, ಯಾವ ಕಡೆ ಮಣ್ಣಲ್ಲಿ ಕಮ್ಮಿ ಮಣ್ಣು ಇದು ಕಮ್ಮಿ ಬಂಗಾರ, ಪ್ರಯೋಜನ ಇಲ್ಲ ಅಂದ್ಬಿಡು. ಅದು ಬರುತ್ತೆ. ಅದೇನು ನಿಮ್ಮ ಇದಕ್ಕೆ ಹೋಗ್ತಿದ್ದೆ, ಒಳಗೆ ಇಳ್ಕೊಂಡು ಹೋಗ್ತಿದ್ರಾ? ತುಂಬಾ ಡೇಂಜರ್ ಅಲ್ವಾ ಅಲ್ಲಿ ಹೋಗೋದು? ಹೋಗ್ತಿದ್ದೆ ಗುರುಗಳೇ. ತುಂಬಾ ಡೇಂಜರ್ ಅಲ್ವಾ? ಅದು ಕುಸ್ತು ಬಿಡಲ್ಲ, ಡೇಂಜರ್ ತುಂಬಾ ಡೇಂಜರು, ರಿಸ್ಕ್, ತುಂಬಾ ರಿಸ್ಕು, ಅಪಾಯ. ಆಮೇಲೆ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಚೇಂಜ್ ಮಾಡ್ಕೊಂಡೆ ಗುರುಗಳೇ. ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಚೇಂಜ್ ಅಂದ್ರೆ ಅದೇ ಸಬ್ಜೆಕ್ಟ್ ಬೇರೆ ಆಫೀಸ್ ಅಲ್ಲಿ, ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡೋ ಹಾಗೆ ಮಾಡ್ಕೊಂಡೆ. ಒಳ್ಳೆ ಕೆಲಸ ಮಾಡ್ಕೊಳ್ರಿ. ಮೊನ್ನೆ ಜಪಾನಲ್ಲಿ ಕುಸ್ತಿ ಬಿಟ್ಟು ಬಂದು ಕೂತ್ಬಿಟ್ರು ಎಷ್ಟೋ ಜನ. ಹೌದೌದು, ಬೇಕಾದಷ್ಟು ಆಗಿದೆ. ಇಲ್ಲೇ KGF ಅಲ್ಲೇ ಬೇಕಾದಷ್ಟು ಆಗುತ್ತೆ. ರಾಕ್ ಪರ್ಸ್ ಮಳೆಗೆ ಬಂದ್ಬಿಟ್ರೆ ಭಾರತ ಕುಸ್ತಿ ಬಿಡುತ್ತೆ. ದಫನ್ನು ಜೀವದ ಸಮಾಧಿ ಇಲ್ಲ, ಚಿನ್ನದ ಗಣಿಯಲ್ಲಿ ಆಗಲ್ವಾ? ಕೋಲ್ ಮೈನ್ಸ್ ಅಲ್ಲಿ ಆಗುತ್ತೆ. ಯಾಕೆ ಚಿನ್ನಗಳಲ್ಲಿ ಯಾಕೆ? ಅದು ಗಟ್ಟಿ ಕಲ್ಲ, ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ. ಅಲ್ಲೂ ಚಿನ್ನ ಇರುತ್ತೆ, ಹಾಗಿರ್ಬೇಕು. ಕಿಂ ಸ್ಯಾದಿತಿ, ಕಿಂ ಸ್ಯಾದಿತಿ. ಸರಿ ಇರಬಹುದು, ಆಯ್ತು. ಎಲ್ಲರ ಅಂತಃಕರಣವನ್ನು ವಿಶಿಷ್ಟ ಸಂಸ್ಕಾರ ಕೂಡ್ಕೊಂಡದ್ದಾಗಿರುತ್ತೆ ಅಂತ ಆಗಿರ್ಬೋದು. ಅದ್ರ ಏನಾಯ್ತು ಅಂತೀರಾ?
ಹಾಗಿದ್ ಮಾತಿಗೆ ಏನಾಯ್ತು ಅದರಿಂದ ಅಂದ್ರೆ ಉಚ್ಯತೆ ಉಚ್ಯತೆ ಹೇಳ್ತೀವಿ ಕೇಳಿ. ಶ್ರದ್ಧಾಮಯ ಶ್ರದ್ಧಾಪ್ರಾಯ ಅಯಂ ಪುರುಷ ಶ್ರದ್ಧಾಮಯಃ ಶ್ರದ್ಧಾಪ್ರಾಯಃ ಅಯಂ ಪುರುಷಃ ಸಂಸಾರಿ ಜೀವ. ಸಂಸಾರಿ ಜೀವಃ. ಶ್ರದ್ಧಾ ಪ್ರಾಯ ಅಂದ್ರೆ ಬಲುಮಟ್ಟಿಗೆ ಅಂತ. ಬಲುಮಟ್ಟಿಗೆ ಅಂದ್ರೆ 99% ಕೋಮಾದಲ್ಲಿದ್ರೆ ಇನ್ನೇನೋ ಇದಲ್ಲಿದ್ದೆ ಏನು ತೋರ್ಕೊಳ್ಳಲ್ಲ. ಎಚ್ಚೆತ್ತವನಾಗಿದ್ದೆ ಬಲುಮಟ್ಟಿಗೆ ಪ್ರತಿಯೊಬ್ಬರು ಶ್ರದ್ಧಾಮಂತರೇ. ಒಂದಲ್ಲ ಒಂದು ಶ್ರದ್ಧೆ ಇದೆ. ಓದೋದ್ರಲ್ಲಿ ಶ್ರದ್ಧೆ, ಬರೆಯೋದ್ರಲ್ಲಿ ಶ್ರದ್ಧೆ, ಒಂದು ಕೆಲಸ ಮಾಡೋದ್ರಲ್ಲಿ ಶ್ರದ್ಧೆ, ಅಡುಗೆ ಮಾಡೋದ್ರಲ್ಲಿ ಶ್ರದ್ಧೆ, ಗುಡಿಸೋದ್ರಲ್ಲಿ ಪಾತ್ರೆ ಪ್ರತಿಯೊಂದು ಶ್ರದ್ಧೆ ಇರಲೇಬೇಕು. ಇಲ್ಲದೆ ಮಾಡೋಕ್ಕಾಗೋದೇ ಇಲ್ಲ. ಅಯಂ ಪುರುಷನು ಇಲ್ಲಿ ಪುರುಷ ಅಂದ್ರೆ ಗಂಡಸರಲ್ಲ, ಮನುಷ್ಯ ಅಂತ. ಮನುಷ್ಯರೆಲ್ಲರೂ ಶ್ರದ್ಧಾಮಯನಾಗಿದ್ದಾನೆ. ಈ ಸಂಸಾರಿ ಶ್ರದ್ಧಾವಂತನೇ. ಕಥಂ ಕಥಂ ಯಾವ ರೀತಿ ಹೇಗೆ ಇರ್ತೀರಾ ಅಂದ್ರೆ ಯಹ ಯಚ್ಛದ್ಧ ಯಹ ಯಚ್ಛದ್ಧಃ ಯಾ ಶ್ರದ್ಧಾ ಯಸ್ಯ ಜೀವಸ್ಯ ಯಾ ಶ್ರದ್ಧಾ ಯಸ್ಯ ಜೀವಸ್ಯ ಸಹ ಯಚ್ಛದ್ಧ ಸಹ ಯಚ್ಛದ್ಧಃ ಸ ಏವ ಸ ಏವ ತತ್ ಶ್ರದ್ಧಾನುರೂಪ ಏವ ಸಹ ತತ್ ಶ್ರದ್ಧಾನುರೂಪ ಏವ ಸಹ ಜೀವ. ಜೀವಃ. ಹೇಗೆ ಯಚ್ಛದ್ಧ ಅಂದ್ರೆ ಯಾವ ಶ್ರದ್ಧೆಯು ಯಾವ ಜೀವನಿಗೋ ಅದು ಅವನವನ ಕ್ಷೇತ್ರ. ಅದು ಪ್ರಪಂಚದಲ್ಲಿ ಕೋಟ್ಯಾಂತರ ಕ್ಷೇತ್ರ ಇದೆ. ಆ ಕೋಟ್ಯಾಂತರ ಕ್ಷೇತ್ರಗಳಲ್ಲಿ ಯಾವ ಜೀವನಿಗೆ ಯಾವುದರಲ್ಲಿ ಶ್ರದ್ಧೆಯೋ ಅವನಿಗೆ ಅವನು ಆ ಶ್ರದ್ಧೆಯವನು ಅಂತಾಗಿ ಆ ಶ್ರದ್ಧೆಗೆ ಅನುರೂಪನಾಗೇ ಇರ್ತಕ್ಕ ಜೀವನ. ಕಾಡಲ್ಲಿರ್ತಕ್ಕ ಜನರಿಗೆ ಅದಲ್ಲೇ ಅವನು ಬಿಟ್ಟು ಹಿಡಿಯೋದು, ಮದ ಬಡಿಯೋದು, ಅದು ಮರ ಕಡಿಯೋದು, ಬೇಟೆ ಆಡೋದು, ಇನ್ನೊಂದು ಮಾಡೋದು, ಆ ಔಷಧಿಗಳನ್ನು ಏನೋ ಮಾಡ್ತಿರ್ತಾರೆ. ಅದ ಪ್ರಯೋಜನ ಇದು ಏನು ಅಂತ ಕೇಳ್ಬೇಡಿ, ಇರುತ್ತೆ. ಶ್ರದ್ಧೆ ಇರೋಕ್ಕಾಗೋದೇ ಇಲ್ಲ. ಶ್ರದ್ಧೆ ಇದ್ದೇ ಇರುತ್ತೆ. ತತ ಕಾರ್ಯೇಣ ಲಿಂಗೇನ ದೇವಾದಿ ಪೂಜೆಯ ಪೂಜೆಯ ಸತ್ವಾದಿನಿಷ್ಠಾ ಅನುಮೇಯ ಇತ್ಯಾಹ. ಸತ್ವಾನಿಷ್ಠಯಾನುಮೇಯ ಇತ್ಯಾಹ. ಹಾಗೆ ನಾವು ಹ್ಯಾಕೆ ಕಂಡು ಹಿಡಿಯೋದು ಇವೊಂದು ಸಾತ್ವಿಕವೋ ಇವೊಂದು ರಾಜಸವೋ ತಾಮಸವೋ ಅಂತ ಕಂಡು ಹಿಡಿಯೋದು ಹೇಗೆ ಅಂದ್ರೆ ಅವನ ಹೊರಗಿನ ಎಫೆಕ್ಟ್, ಪ್ರಯತ್ನ ಯಾವುದಕ್ಕೆ ಹಾಕ್ತಾನೆ, ಯಾವ ರೀತಿ ಕಾರ್ಯ ಕೆಲಸ, ಏನು ಕೆಲಸ ಮಾಡ್ತಾನೆ, ಯಾವ ರೀತಿ ಅವನು ತೊಡಗ್ತಾನೆ ಅನ್ನೋದನ್ನ ನೋಡಿ ಇಂಥದ್ರಲ್ಲಿ ತೊಡಗಿದಾನ, ಹಾಗಾದ್ರೆ ಅವನು ಇಂಥದ್ದು ಅವನ ಶ್ರದ್ಧೆ ಅಂತ. ಯಜ್ಞಯಾಗಾದಿ ತೊಡಗಿದಾನ, ಅವನು ಸಾತ್ವಿಕ ಶ್ರದ್ಧೆ ಅಂತ. ಹಾಗೆ ಕಾರ್ಯ ಅನ್ನೋದು ಕಾರ್ಯಲಿಂಗ ಅಂದ್ರೆ ಕಾರ್ಯ ಅಂದ್ರೆ ಮಾಡುವ ಕೆಲಸ ಕಾರ್ಯ ಅಂದ್ರೆ ಇಲ್ಲಿ ಕಾರ್ಯ ಅಂದ್ರೆ ಗಡಿಗೆ ಮಣ್ಣಿನ ಕಾರ್ಯ ಆ ಕಾರ್ಯ ಅಲ್ಲ. ಕಾರ್ಯಕಾರಣ ಭಾವ ಅಲ್ಲ ಅಲ್ಲಿ. ಅವನು ಏನು ಆಕ್ಷನ್ ಫಂಕ್ಷನ್ ಏನು ಏನ್ ಮಾಡ್ತಾನೆ, ಸಮಾರಂಭ ಮಾಡ್ತಾನೆ, ಏನ್ ಕೆಲಸ ಮಾಡ್ತಾನೆ, ಏನು ವ್ಯಾಪಾರ ಮಾಡ್ತಾನೆ, ಉದ್ಯೋಗ ಮಾಡ್ತಾನೆ, ಅದರ ಮೇಲೆ ದೇವಾದಿ ಪೂಜೆಯಿಂದ ಸತ್ವಾದಿ ನಿಷ್ಠೆ ಅನುಮಯ ಮಾಡ್ಬೇಕಾಗತ್ತೆ. ಇನ್ನೊಂದು ಪೂಜೆಯಿಂದ ಇನ್ನೊಂದು ಅನುಷ್ಠಾನ, ಇನ್ನೊಂದು ಗುಣ ಅನುಮಾನ ಮಾಡ್ಬೇಕಾಗತ್ತೆ. ಬರೀತಾರೆ ಭಾಷ್ಯಗಾರರು. ಭಗವಂತ ಹೇಳ್ತಾನೆ ಮುಂಚೆ, ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಯಜಂತೆ ಸಾತ್ವಿಕಾಃ ದೇವಾನ್ ಯಕ್ಷ ರಕ್ಷಾನ್. ಯಾಕೆ ಸಾತ್ವಿಕಾಃ ಯಾಕೆ ಶಬ್ದ ಹೇಳೋ? ಯಜಂತೆ ಬಹು ಜನ ಇದೆ ನೋಡು. ಯಜತೆ ಇದೆ ಸಾತ್ವಿಕ ಆಗ್ತಿತ್ತು, ಸಾತ್ವಿಕ ಆಗುತ್ತೆ, ಸಾತ್ವಿಕ ಸ್ತ್ರೀಲಿಂಗವು. ಯಜಂತೆ ಬಹುಜನ ಆದ್ಮೇಲೆ ಕರ್ತೃ ಏಕವಚನ ಆಗೋಲ್ಲ. ಕ್ರಿಯಾಪದ ಬಹುವಚನ ಆದ್ಮೇಲೆ ಕರ್ತೃಪದವು ಹುಡುಗರು ಓಡುತ್ತಾನೆ ಹೇಳ್ಬಾರ್ದು. ದೇವದತ್ತನು ಓಡುತ್ತಾರೆ ಹೇಳ್ಬಾರ್ದು. ಯಜಂತೆ ಸಾತ್ವಿಕಾಃ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ. ಪ್ರೇತಾನ್ ಭೂತಗಣಾನ್ ಚ ಅನ್ಯೇ ಯಜಂತೆ ತಾಮಸಾಃ ಜನಾಃ. ವೆರಿ ಗುಡ್. ತಾಮಸಾಃ ಜಾತಾಯ್ತು, ಜನಾಃ ಬಹುವಚನ ಜನ. ಸಾತ್ವಿಕಾಃ ಪುರುಷಾಃ ಇತ್ಯರ್ಥಃ. ಸಾತ್ವಿಕ ಮನುಷ್ಯರು ದೇವಾನ್ ಯಜಂತೆ. ದೇವ ಅಂತ್ಯುಕ್ತೆ ತ್ರಯಸ್ತ್ರಿಂಶತ್ ದೇವಾಃ, ಇಂದಾದಿ ದೇವತೆಗಳನ್ನು ಪೂಜಿಸ್ತಾರಂತೆ. ನಮಗೆ ಈ ಪುರಾಣಗಳ ಹಾವಳಿಯಿಂದ ಇಂದಾದಿಗಳ ಬಗ್ಗೆ ತುಂಬಾ ಕೆಟ್ಟ ಭಾವನೆ ಬಂದ್ಬಿಟ್ಟಿದೆ. ಪುರಾಣಗಳೇ ಮಾಡೋದು ಅನ್ಯಾಯ. ಅದು ಭಕ್ತಿಯನ್ನು ಹೊಗಳೋ ಭರಾಟೆಯಲ್ಲಿ ವಿಷ್ಣುವನ್ನು, ಶಿವನನ್ನು, ದೇವಿಯನ್ನು ಹೊಗಳೋ ಭರಾಟೆಯಲ್ಲಿ ಏನ್ ಮಾಡ್ಬಿಟ್ರು ಅಂದ್ರೆ ಇಂದಾದಿಗಳಿಂದ ಕೀಳು ಮಾಡ್ಬಿಟ್ರು ಅವರು. ಸಪ್ತಸಿದ್ಧರು ಅಷ್ಟೇ. ಇಂದಾದಯ ಸ್ವರ ಶಕ್ರಾದಯ ಸ್ವರಗಣ ತುಂಬಾ ತಪ್ಪದು.
ಏನದ ಅವನಿಗೆ ತಿಳುವಳಿಕೆ ಇದೆ, ಅವನಿಗೆ ನೋಡಿದ ಇಲ್ಲಿ ಸಕ್ಕಾದ್ರೆ ಏನು ಅಂತ. ಕಾಲು ಗೊತ್ತಿಲ್ಲ, ವಾಲು ಗೊತ್ತಿಲ್ಲ ಅವನಿಗೆ. ದರಿದ್ರ ಮಗ ಏನೋ ಹೇಳ್ಬಿಡ್ತಾನೆ. ಎಲ್ಲರೂ ಹಾಗೆ. ಆ ಶ್ರುತಿ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಇಂದಾದಿಗಳ ಸಾಮಾನ್ಯ ಹೆಂಗ್ ಹೇಳಿದೆ. ಯೋ ಜಾತ ಏವ ಪ್ರಥಮೋ ಮನಸ್ವಾನ್ ದೇವೋ ದೇವಾನ್ ಕಸುನಾ ಪರ್ಯಭೂಷದು. ಎಸ್ ತೈಲೋಕ್ಯ ಶರೀರವನು ದೇವೇಂದ್ರ ಸಮಷ್ಟಿ ಬಲಾಭಿಮಾನಿ ದೇವತೆ. ಪ್ರಪಂಚದ ಎಲ್ಲಾ ಬಲವೂ ಅವನದೇ ಅಂಶ. ಅಂಥ ಪುರುಷ ಅವನು, ಸಾಮಾನ್ಯ ಅಲ್ಲ ದೇವೇಂದ್ರ ಅಂದ್ರೆ. ಬಲಾಭಿಮಾನಿ ದೇವತೆ, ಭಾಷೆ ಬರೀದಿರಲ್ಲ. ಇವ್ರೇನ್ ಮಾಡ್ಬಿಡ್ತಾರೆ, ನಮ್ಮ ಹಾಗೆ ಕಚ್ಚರ್ಕ ಮಾಡ್ಬಿಡ್ತಾರೆ. ಲೋಕದಲ್ಲಿ ಕಚ್ಚರ್ಕ ಇದ್ದಲ್ಲ ಹಾಗೆ ದೇವೇಲಿ ಒಬ್ಬ ಕಚ್ಚರ್ಕ, ಕೈ ಸುರಿಲಿಲ್ಲ ಬಾಯಿ ಸುರಿಲಿಲ್ಲ ಹಾಗೆ ಹೀಗೆ ಅಂತ ಬರೀ ಕೆಟ್ಟದಾಗೆ ಚಿತ್ರ ಮಾಡ್ಬಿಡ್ತಾರೆ. ಆ ಕೆಟ್ಟದಾಗ ಚಿತ್ರಣ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ತಾವು ಹೇಳುವಂತಹ ಇದನ್ನ ಪ್ರೈಸ್ ಮಾಡ ಹೆಮ್ಮೆ ಮಾಡೋಕ್ಕೆ ದೇವತೆಗಳು ನಿಂದೆ ಮಾಡ್ತಾರೆ, ಬೇರೆಯವ್ರು ನಿಂದೆ ಮಾಡ್ತಾರೆ. ಈ ಭಾಗವತ ಆದಿಗಳು ಶಿವನ್ ನಿಂದೆ ಮಾಡ್ತಾರೆ, ಶೈವಪುರಾಣದವರು ವಿಷ್ಣು ನಿಂದೆ ಮಾಡ್ತಾರೆ. ಎರಡೂ ತಪ್ಪು ಅಂತೀನಿ ನಾನು. ಶೈವಪುರಾಣದವರು ಅಷ್ಟೇ, ವಿಷ್ಣು ಆದಿಗಳ ಬಂದ್ಬಿಟ್ಟು ಶಿವನ್ ಕಾಲು ಹಿಡ್ಕೊಂಡ್ಬಿಟ್ಟು ತಪ್ಪಾಯ್ತು ಶಿವ ಕ್ಷಮಿಸು ನಾನು ನಿಮ್ಮ ಅಪರಾಧ ಮಾಡ್ಬಿಟ್ವಿ ಅಂತೇಳಿ ಶಿವಪುರಾಣದವರು ಶ್ಲೋಕ ಮಾಡಕ್ ಬರುತ್ತೆ ಅಂತ ಶ್ಲೋಕ ಮಾಡ್ಬಿಡೋದ. ಸಂಸ್ಕೃತ ಶ್ಲೋಕ ಶತಾವಧಾನ ಕೊಟ್ಟರೆ ಯಾವುದಕ್ಕೆ ಶ್ಲೋಕ ಮಾಡೋದ? ಶ್ಲೋಕ ಮಾಡೋ ಸಂಸ್ಕೃತ ಶ್ಲೋಕ ಮಾಡೋರು ಯಾರನ್ನ ಬೇಕಾದ್ರೂ ಹೆಚ್ಚು ಮಾಡಿ ನಮಗೆ ಕೀಳು ಮಾಡ್ಬೋದು ಅಂದ್ರೆ ಅದು ಪ್ರಮಾಣ ಆಗದಪ್ಪ. ಶ್ಲೋಕಗಳಲ್ಲ. ಶಿವಪುರಾಣ ಶಿವ ಪಾರಮ್ಯತೆ ಹೇಳುತ್ತೆ, ವಿಷ್ಣು ಪುರಾಣ ವಿಷ್ಣು ಪಾರಮ್ಯತೆ ಹೇಳುತ್ತೆ, ದೇವಿ ಪುರಾಣ ದೇವಿ ಪಾರಮ್ಯತೆ ಹೇಳುತ್ತೆ. ಹಾಗೆ ಇಲ್ಲ, ವೇದದಲ್ಲಿ ನಿಗುಣ ಪರಮಾತ್ಮನ ಹೇಳ್ಬಿಟ್ಟು ಎಲ್ಲ ಶಕ್ತಿ ವಿಶೇಷ ಅಂತ ಹೇಳುತ್ತೆ. ಆಯಾ ದೇವತೆ ಕೊಂಡ್ರೆ ಮಾಡುತ್ತೆ, ಇನ್ನೊಂದು ಕೀಳು ಮಾಡೋದಿಲ್ಲ. ಯಾವತ್ತು ವೇದದಲ್ಲಿ ಇನ್ನೊಂದು ದೇವತೆಗೆ ಕೀಳು ಮಾಡೋದು ವೇದದಲ್ಲಿ ಇಲ್ವೇ ಇಲ್ಲ. ವೇದ ಸ್ವಭಾವ ಹೇಗೆ. ಆಮೇಲೆ ವೇದದಲ್ಲಿ ದೇವತೆಗಳನ್ನ ಇವ್ರು ಮಾಡುವ ಪದ್ಮ ಗುರುಗಳೇ, ಈ ದೇವತೆಗಳಲ್ಲಿ ತಾರತಮ್ಯ ಇರಬೇಕು ಅಂತಾರಲ್ಲ ಗುರುಗಳೇ? ಅಲ್ಲಲ್ಲ, ತಾರತಮ್ಯ ಅಂದ್ರೆ ದೇವತೆಗಳ ಅಧಿಪತಿ ರಾಜ ದೇವೇಂದ್ರ ಅಂತ ಹಾಗುಂಟು. ಆದ್ರೆ ದೇವತೆಗಳ ಸಾಮರ್ಥ್ಯ ಇದೆಯಲ್ಲ, ಅವ್ರ ವಿಭೂತಿ ಮಹಿಮೆ, ಅವರು ವ್ಯಾಪಕರ ಸಮಷ್ಟಿ. ಇವಾಗ ಸೂರ್ಯ ಬರೀ ಅಲ್ಲಿಲ್ಲ, ನಮ್ಮ ಕಣ್ಣಲ್ಲೂ ಕೂತಿದ್ದಾನೆ. ಸಮಸ್ತ ತೇಜೋ ರೂಪದಲ್ಲ ಕೂತ್ಕೊಂಡಿದ್ದಾನೆ. ರೂಪಾತ್ಮಕವಾಗಿ ಉಷ್ಣಾತ್ಮಕವಾಗಿ ಚಕ್ಷುರಿಂದ ಅನುಗ್ರಹಕವಾಗಿ ಸೂರ್ಯಮಂಡಲದಲ್ಲಿ ಕೂತ್ಕೊಂಡಂಥ ದೇವತೆ ಸೂರ್ಯ ಅಂದ್ರೆ ಹೊರತು ಬರೀ ಒಂದು ಭೌತಿಕ ಹೀಲಿಯಂ ಉರಿತಾ ಇರುವಂತ ಒಂದು ಜಾಗ ಅನ್ಕೊಂಬೇಡಿ. ಸೂರ್ಯ ಅಂದ್ರೆ ವ್ಯಾಪಕವಾದ ಸಮಷ್ಟಿ ಎಲ್ಲಾ ದೇವತೆಗಳು ಸಮಷ್ಟಿಗಳೇ, ವ್ಯಾಪಕರೇ ಅವರು. ಅಲ್ಲ, ಇಲ್ಲಿ ಪಾಸಿಟಿವ್ ಸೂಪರ್ಲೇಟಿವ್ ಅದೆಲ್ಲ ಇಲ್ವಾ ದೇವತೆಗಳಲ್ಲಿ? ಅಲ್ಲ, ಸೂಪರ್ಲೇಟಿವ್ ಪಾಸಿಟಿವ್ ಅಂತ ನಾವು ಹೇಗ್ ಮಾಡ್ತೀವಿ ಅಂದ್ರೆ, ಅಲ್ಲೊಬ್ಬ ರಾಜನ ಅನ್ಸೋನು ಹೀಗೆ ಇಟ್ಕೊಳ್ತೀವಿ. ಆದ್ರೆ ನಾವು ಇದನ್ನ ಹೇಳೋದಲ್ಲ, ಅದಾದ್ರು ಕೀಳು ಮೇಲು ಮಾಡಲ್ಲ, ಪುರಸ್ಕಾರಾದಿ ಭಾಗದ ಕೀಳು ಮೇಲು ಮಾಡಲ್ಲ. ಆ ಒಂದು ವ್ಯವಸ್ಥೆಗೋಸ್ಕರವಾಗಿ ಒಬ್ಬ ರಾಜ ಒಬ್ಬ ಇದು ಅಂತ ಇಟ್ಕೊಳ್ತೀವಿ ಅಷ್ಟೇ. ಅಗ್ನಿ ಕೀಳು ಇಂದ ಜಾಸ್ತಿ, ಸೂರ್ಯ ಕೀಳು ಇಂದ ಹಾಗೆ ಮಾಡಲ್ಲ. ಆ ದೇವತೆಗಳಿಗೆ ರಾಜ ದೇವೇಂದ್ರ ಅವರೆಲ್ಲ ಒಪ್ಪಿಕೊಳ್ಳ. ಆದ್ರೆ ಪ್ರತಿಯೊಬ್ಬರು ಕೂಡ ಸಮಷ್ಟಿಯಾಗಿ ವ್ಯಾಪಕರಾಗಿ ಸರ್ವಜ್ಞೋಪರಾಗಿ ಎಲ್ಲಾ ಅಣಿಮಾದಿ ವಿಷಯದಲ್ಲೂ ಪರಿಪೂರ್ಣವಾಗಿರೋದು ಅವರು. ಈಗ ಒಬ್ಬರಿಗೆ ಅಡಿಯಾಳಾಗಿರೋದ್ರಿಂದ ಅವ್ರೇನ್ ಕಡಿಮೆ ಹೆಚ್ಚು ಅಂತ ಏನ್ ತಿಳ್ಕೊಬೇಕಾಗಿಲ್ಲ. ಅಡಿಯಾಳಲ್ಲ ಅವರು, ಅಡಿಯಾಳು ಇಲ್ಲೇ ಇಲ್ಲ ಅಲ್ಲಿ. ಅಡಿಯಾಳು ಅಂತಲ್ಲ, ಒಬ್ಬನ ಒಂದು ನೇತೃತ್ವದಲ್ಲಿ ನಡೀತಾರೆ ಅಂತ ಅಷ್ಟೇ ಹೊರತು ಅಡಿಯಾಳು ಯಾರಿಲ್ಲ. ಇವಾಗ ಏನೋ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಒಬ್ಬನ ಲೀಡರ್ ಆಗಿ ಇಟ್ಕೊಳ್ತೀವಿ. ಲೀಡರ್ ಇಟ್ಕೊಂಡು ಮಾತ್ರ ಅವನ ಅಡಿಯಾಳು ನಾವು ಅರ್ಥ ಅಲ್ಲ. ಅಲ್ಲ, ಈಗ ವಿಷ್ಣು ಸುಪ್ರೀಂ ಅಂತ ಹೇಳುವಾಗ ವಿಷ್ಣುಗೆ ಕೆಳಗಡೆ ಇಂದ್ರ ಅಂತ ಇಟ್ಕೊಂಡ್ರೆ ಇಂದ್ರ ಕಮ್ಮಿ ತಾನೆ ಅವರು? ಅಲ್ಲ, ಉಪೇಂದ್ರ ಅಂತೀವಿ, ಇಂದ್ರನೇ ಮೇಲೆ, ವಿಷ್ಣುವೇ ಕಮ್ಮಿ ಅಂತೀವಿ ನಾವು ಉಪೇಂದ್ರ ಅನ್ನುವಾಗ. ಇಂದ್ರನೇ ಇಂದ್ರನಿಗೆ ಉಪ ಇಂದ್ರನಿಗೆ ಸಹಾಯಕನು ಅಂತ ಅರ್ಥ. ವಿಷ್ಣುವಿನಿಗೆ ಉಪೇಂದ್ರ ಅಂತೀವಲ್ಲ, ವಿಷ್ಣು ಉಪೇಂದ್ರ ಅನ್ನುವಾಗ ಇಂದ್ರನಿಗೆ ಅನುಕೂಲ ನಡ್ಕೊಳ್ಳುವಂತಹ ದೇವತೆ ಅಂತ ಅರ್ಥ. ಅದೇ ಕೇನೋಪನಿಷತ್ತಿನಲ್ಲಿ ಅಗ್ನಿನ ಮತ್ತೆ ವಾಯು ಜಾತವೇದ ಮತ್ತೆ ಸದ್ಯೋಜಾತ ಅಂತ ಅಹಂಕಾರ ಪಟ್ರು, ಇಂದ್ರಂಗೂ ಆತ್ಮಜ್ಞಾನ ಇರ್ಲಿಲ್ಲ ಅಂತ ಉಪನಿಷತ್ತು. ಕರೆಕ್ಟ್. ಅಹಂಕಾರದಿಂದ ಆತ್ಮಜ್ಞಾನ ಆಗೋದಿಲ್ಲ ಅಂತ ಒಂದು ಅರ್ಥವಾದೇ ಹೊರತು ಅವರೆಲ್ಲ ಅಸ್ವಭಾವ ಇದೇನಕ್ಕಲ್ಲ. ಅದು ಅಹಂಕಾರ ಪಟ್ಕೊಂಡವರಿಗೆ ತತ್ವಜ್ಞಾನ ಆಗಲ್ಲ, ಭಗವಂತ ಅನುಗ್ರಹ ಆಗಲ್ಲ ಅಂತ ಹೇಳಿ ಒಂದು ಅರ್ಥವಾದ. ಅದು ಅಕ್ಕೆಲ್ಲಿ ಕಥೆಯ ಉದ್ದೇಶ ಏನೋ ಒಂದನ್ನ ಇದ್ ಮಾಡೋಕ್ಕೋಸ್ಕರ ಬಂದಿರತ್ತೆ ಅಷ್ಟೇ ಹೊರತು ಅಲ್ಲಿ ಅವನ ಸ್ವಭಾವ ಅಂತದ್ದು ಅವ್ರು ಹಾಗೆ ಇರುವನು ಅಂತ ಅರ್ಥ ಅಲ್ಲ. ನಾವು ಆ ಸ್ವಭಾವ ಇಟ್ಕೋಬಾರ್ದು, ನಮ್ಗೆ ಅಹಂಕಾರ ಪಟ್ಕೋಬಾರ್ದು. ಅಹಂಕಾರ ಪಟ್ಕೊಂಡು ನಮ್ಗೆ ಆ ಯಕ್ಷನ ಪರಮಾತ್ಮನ ಅನುಗ್ರಹ ಆಗೋಲ್ಲ, ತತ್ವಜ್ಞಾನ ಆಗೋಲ್ಲ, ನಮಗ್ ಉಪದೇಶ ಮಾಡಕ್ಕೆ ಕರೆಕ್ಟ್.
ವೇದಾರ್ಥದಲ್ಲೇ ಅದು. ನಮ್ಮ ಆಪಸ್ತಂಭಾದಿಗಳಂತೂ ನಾವು ಮೈಲಿಗೆಲ್ಲಿದ್ದಾಗ ದೇವತೆಗಳು ಸ್ಮರಣೆ ಮಾಡ್ಕೋಬೇಡಿ ಅಂತಾರೆ. ದೇವತೆಗಳಿಗೆ ನೀವು ಟಾಯ್ಲೆಟ್ ಅಲ್ಲಿ ಇದ್ರೆ, ಆಶೋಷದಲ್ಲಿದ್ದರೆ, ಇನ್ನೊಂದಲ್ಲಿದ್ದರೆ ಇಂದಾದಿಗಳು ಸ್ಮರಣೆ ಮಾಡ್ಕೋಬೇಡಿ, ಅದು ಇಂದಾದ ದೇವತೆಗಳ ಅಪಚಾರ ಅದು ಅಂತ ಅಷ್ಟರ ಮಟ್ಟಿಗೆ ಭಾರಿ ಪರಿಶುದ್ಧರು, ಇದು ಮಾಡ್ಕೋಬೇಡಿ ಅಂತಾರೆ. ತುಂಬಾ ಗೌರವ ಕೊಡ್ತಾರೆ ಅವರು. ಯಾವತ್ತು ಅದನ್ನ ಅದಕ್ಕೆ ಭಗವಂತ ಸಾತ್ವಿಕರಾದವರು ಇಂದಾದಿಗಳನ್ನು ಪೂಜಿಸುತ್ತಾರೆ. ಹಾಗೆ ರಾಜಸರು ಯಕ್ಷರಾಕ್ಷಸರನ್ನು ಪೂಜಿಸುತ್ತಾರೆ. ಅದಾಯ್ತಲ್ಲ ಶ್ಲೋಕಾರ್ಥ. ಯಜಂತೆ ಪೂಜಯಂತಿ ಸಾತ್ವಿಕಾಃ ಸತ್ವನಿಷ್ಠಾಃ ದೇವಾನ್. ನಂಗೆ ಇದೆಲ್ಲ ಗೊತ್ತಾಯ್ತು. ಶಂಕರಾಚಾರ್ಯ ಕಾಲದಲ್ಲೂ ಈ ಪುರಾಣದ ಹಾವಳಿ ಜಾಸ್ತಿ ಇರಲಿಲ್ಲ. ಈ ಸಪ್ತಶತಿ ತಂತ್ರಕ್ಕಿಂತ ಇರಲಿಲ್ಲ. ಹಾಗೇನಾದ್ರು ಇದ್ದಿದ್ರೆ ಅವರನ್ನು ಮೆನ್ಷನ್ ಮಾಡಿ ಅವ್ರು ಹೇಳ್ತಿದ್ರು ಅವರು ಹೀಗೆ ಬಂದಿದೆ ಅಂತ. ಅವ್ರಿಗೆ ಅದು ಆ ಶಂಕರಾಚಾರ್ಯ ನಂತರ ವಿದ್ಯಾರಣ್ಯರ ಕಾಲದಲ್ಲಿ ಆ ಕಾಲ ತುಂಬಾ ಹೆಚ್ಚಾಗ್ತದೆ ಹಾವಳಿ. ನಮ್ಮೂರಲ್ಲೇ ಇವಾಗ 150 ಹಿಂದೆ ಸಪ್ತಶತಿ ಗೊತ್ತಿರಲಿಲ್ಲ ಗೊತ್ತಾ. ಚಂಡಿ ಪಾರಾಯಣ, ಸಪ್ತಶತಿ ಪಾರಾಯಣ ಒಂದು 70-80 ವರ್ಷದ ಹಿಂದೆ ಘಟ್ಟಗಳಿಂದ ಅವರು ಬರೋರು ಅವ್ರ ಹತ್ರ ಮಾಡಿಸ್ಬಿಟ್ಟು ದಕ್ಷ ಕೊಟ್ಟು ಕಳಿಸ್ತಾ ಇದ್ರು. ಇವ್ರು ಮಾಡಿಸಿರ್ಲಿಲ್ಲ. ಯಾವ ಗ್ರಂಥಗಳಲ್ಲಿ ಯಾವ ಗ್ರಂಥಗಳಲ್ಲಿ ಬರುತ್ತೆ? ಯಾವ ಪುರಾಣ ಹೋಗ್ತಾರಲ್ಲ, ಮಾರ್ಕಂಡ ಪುರಾಣ ಅಂತ ಅವ್ರು ಹೇಳ್ತಾರೆ. ಮಾರ್ಕಂಡ ಪುರಾಣ ಹೋಗ್ತಾ ಅಂತ ಆ ಪುರಾಣದ ಮೊದಲೇ ಫ್ರಾಡು. ಆ ಪುರಾಣದ ಬಂದಿದ್ದೀನಿ ಅವ್ರು ಹೇಳ್ತಾರೆ ಅಷ್ಟೇ. ಪುರಾಣಗಳೇ ಪುರಾಣ ಅಂತ ಅಂತೀವಲ್ಲ, ಆ ಪುರಾಣ ಅದು ಅದಕ್ಕೇನು ಕಿಮ್ಮದಾಯ. ನಮ್ಮ ಮಟ್ಟ ಕಮ್ಮಿ ಆದಾಗ ನಮ್ಗೆ ಅದೇ ಜಾಸ್ತಿ ಭಕ್ತಿ ಗೌರವ ಬರತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಏನಾಗ್ತೀವೋ ನಮಗದು ಪೂಜ್ಯವಾಗಿ ಕಾಣುತ್ತೆ. ನಮ್ಮ ಮಟ್ಟ ತುಂಬಾ ಕೆಳಗಾದ್ಮೇಲೆ ಪುರಾಣೋಕ್ತವಾದ ಪೂಜೆಗಳು ಪುರಸ್ಕಾರಗಳು ತುಂಬಾ ಗೌರವಾನ್ವಿತ ಕಾಣುತ್ತೆ. ಅಷ್ಟೇ ಅದು ಇಮಿಡಿಯೇಟ್ ಫಲ ಸಿಗುತ್ತೆ ಅಂತ ಅವ್ರು ಹೇಳೋದು. ಈಗ ಅವ್ರ ಶ್ರದ್ಧೆ ಅಷ್ಟೇ ಇರೋದು, ಅವ್ರಿಗೆ ಇನ್ನೂ ಶ್ರದ್ಧೆನೇ ಇಲ್ಲಲ್ಲ. ಇದು ವೈದಿಕ ದೇವತಾ ಅಲ್ಲ ರೀ, ಕರೆಕ್ಟು. ಇನ್ನೊಂದು ಪರಲೋಕದ ಇದರಲ್ಲಿ ಇದೆಲ್ಲ ಈಗಲೇ ಸಿಗುತ್ತೆ ಅಂತ ಭ್ರಾಂತಿ ಅದು. ಅವ್ರು ಹೇಳ್ತಾರೆ ಅಷ್ಟೇ. ಅವ್ರಿಗೆ ಇದು ಗೊತ್ತಿಲ್ವಲ್ಲ, ಅವ್ರಿಗೆ ಆಮೇಲೆ ಶ್ರದ್ಧೆ ಇರೋದ್ರಲ್ಲ ಅವ್ರು ಹಂಗೆ ಹೇಳ್ತಾರೆ. ಆದ್ರೆ ಇದು ಕೇಳಿ, ಸಾತ್ವಿಕರನ್ನ ಕೇಳಿ ಮುಟ್ಟಕ್ಕಾಗಲ್ಲ ಅವ್ರನ್ನ. ಇನ್ನು 100-1000 ಚಂಡಿ ಪಾರಾಯಣ ಮಾಡಿ ಒಬ್ಬ ಸಾತ್ವಿಕ ದೇವತೋಪಾಸನೆಯನ್ನ ಅಷ್ಟನ್ನು ಅವನು ಹೊಡೆದಾಕ್ತಾನೆ. ಅಷ್ಟಂದ ಮೇಲೆ ರಿವರ್ಸ್ ಆಗತ್ತೆ, ಅವನು ಮುಟ್ಟಕ್ಕಾಗಲ್ಲ. ತಸ್ಮಾತ್ ವಾಜಪೇಯಿ ಅದೇನು ವಾಜಪೇಯಿಜಿಗೆ ಅದು ಅಭಿಷೇಕ ಆಗಿದೆ. ಆ ಮಹಾಭಿಷೇಕ ಮಾಡಿದಂಥ ಒಂದು ವೇದಪುರುಷರಿಗೆ 100 ಜನ ಚಂಡಿ ಪಾರಾಯಣ ಮಾಡಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಶೋದೇಹಿ ಮಾಡಲಿ, ಅದಷ್ಟು ಅವ್ರಿಗೆ ರಿವರ್ಸ್ ಆಗುತ್ತೆ. ಹೌದು, ಇವನು ಹೊಡೆಯಲ್ಲ. ಅದು ತುಂಬಾ ಪವರ್ಫುಲ್. ಅದು ಮುಟ್ಟಕ್ಕಾಗಲ್ಲ ಅವ್ರನ್ನ. ವೇದೋಕ್ತವಾದ ಕರ್ಮ, ವೇದೋಕ್ತವಾದ ಉಪಾಸನೆ ಇದೆಯಲ್ಲ, ಬಹಳ ಮೇಲ್ಮಟ್ಟ ಅದು. ಅದು ಏನಾಗುತ್ತೆ ಅಂದ್ರೆ ನಮ್ಮ ಮಟ್ಟ ಕಮ್ಮಿ ಆದಾಗ, ನಮಗೆ ಅದನ್ನ ಮಾಡೋಕ್ಕೆ ಶ್ರದ್ಧೆ ಭಕ್ತಿ ಬರದೇ ಇದ್ದಾಗ ನಮ್ಗೆ ಇದಲ್ಲೇ ಇದು ಕಾಣುತ್ತಲ್ಲ, ಹಾಗಾಗಿ ಭಾರಿ ಬೇಗ ಫಲ ಆಗುತ್ತೆ. ಹಾಗೆ ನಮ್ಗನ್ಸುತ್ತೆ. ಅದು ಮಾಡ್ಲಿ. ಇವಾಗ ಇದನ್ನು ಸಾತ್ವಿಕವಾಗಿ ಮಾಡಕ್ಕೆ ಬರುತ್ತೆ, ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ದೇವಿ ಪಾರಾಯಣವನ್ನು ಏನು ತಾಮಸವಾಗಿ ಮಾಡಬೇಕು, ರಾಜವಾಗಿ ಮಾಡಬೇಕು ಅಂತ ಏನಿಲ್ಲ. ಆ ಭಗವತಿ ದೇವಿಯನ್ನ ಸಾತ್ವಿಕವಾಗಿ ಮಾಡಿ, ಅಮ್ಮ ತತ್ವಜ್ಞಾನ ಕೊಡು, ನನಗೆ ಇದು ಕೊಡು ಕೇಳ್ಕೊಬೋದು. ಹಾಗೆ ವಿಷ್ಣುವನ್ನು, ರುದ್ರನ್ನು, ಎಲ್ಲ ರುದ್ರಾಭಿಷೇಕ ರುದ್ರ ಎಲ್ಲ ದೇವತೆಯನ್ನು ಕೂಡ ನಾವು ಪುರಾಣೋಕ್ತ ದೇವತೆಯನ್ನು ಸಾತ್ವಿಕವಾಗಿ ಮಾಡಿ ಬರುತ್ತೆ ಅನ್ನೋ ವಿಷಯ ಬೇರೆ. ಆ ಸ್ಥಾನ ಕೊಡೋದಿದೆಯಲ್ಲ, ಸಾಹಿತ್ಯಕ್ಕೆ ಸ್ಥಾನ, ವೇದಕ್ಕೆ ಸಾಹಿತ್ಯ ಸ್ಥಾನ, ಸ್ಮೃತಿ ಸಾಹಿತ್ಯ ಸ್ಥಾನ, ಪುರಾಣ ಸಾಹಿತ್ಯ ಸ್ಥಾನ ಇದೆಯಲ್ಲ, ಆ ಸ್ಥಾನವನ್ನು ಕಸ್ಕೋಕ್ಕಾಗಲ್ಲ. ಆ ಸ್ಥಾನ ಅದು ಬೇರೆ ಬೇರೆ. ಯಕ್ಷರಕ್ಷಾಂಸಿ ರಾಜಸರು ಪ್ರೇತಾನ್ ಭೂತಗಣಾಂಶ್ಚ ಸಪ್ತ ಮಾತೃಕಾದೀಶ್ಚ. ಪ್ರೇತಾನ್ ಭೂತಗಣಾಂಶ್ಚ ಸಪ್ತ ಮಾತೃಕಾದೀಶ್ಚ ಅನ್ಯೇಜಂತೆ ತಾಮಸಾಹ ಜನಾಃ. ಅನ್ಯೇಜಂತೆ ತಾಮಸಾ ಜನಾಃ. ಸಪ್ತ ಮಾತೃಕ 9-25 ಕೊಟ್ಟಿದ್ದಾರೆ. ಸಪ್ತ ಮಾತೃಕೆಯರು ಒಂದು ಯಾರು ಗೊತ್ತಾ? ಬ್ರಾಹ್ಮಿ, ಮಾಹೇಶ್ವರಿ ಜೈವ, ಕೌಮಾರಿ, ವೈಷ್ಣವಿ ತಥಾ ವಾರಾಹಿ ಜೇಂದ್ರಾಣಿ ಚಾಮುಂಡ ಸಪ್ತ ಮಾತರಃ ಅಂತ ಅದನ್ನ ನಮ್ಮ ನವರಾತ್ರಿ ಮಾಡ್ತೀವಲ್ಲ, ವಿಶೇಷವಾಗಿ ಶರನ್ನವರಾತ್ರಿಯಲ್ಲಿ. ಅದನ್ನೆಲ್ಲ ಭಾಷಿಗಾರರು ತಾಮಸ ಜನರು ಈ ಭೂತ ಪ್ರೇತ ಪಿಶಾಚಾರ್ಯರ ಪೂಜೆ ಮಾಡ್ತಾರೆ. ಅವ್ರಿಗೆ ಅದ್ರಲ್ಲಿ ಶ್ರದ್ಧೆ, ಅದ್ರಲ್ಲಿ ಭಾಳ ಇದಾಗಿದೆ. ನನ್ನ ತಂದೆ ಅಂತ ಕೇಳಿದೆ ನಾನು ಇದನ್ನ, ಏನು ಭಾಷಿಗಾರ ಹೀಗೆ ಬರೆದಿದ್ದಾರೆ, ನಮ್ಮ ನವರಾತ್ರಿ ಹೀಗೆ ಮಾಡ್ತೀವ. ಅಯ್ಯೋ ಹಂಗಲ್ಲಪ್ಪ, ನಾವು ಆ ಭಗವತಿ ದೇವಿ, ಭವಾನಿ, ಪರಮೇಶ್ವರಿ ಅಂತ ಹೇಳ್ಕೊಂಡು ಈಶ್ವರನ ಪತ್ನಿ ನಾವು ಸಾತ್ವಿಕವಾಗಿ ನಾವು ತಗೊಂಡಿದ್ದೀವಿ ಹೊರತು ನಾವು ಅದಕ್ಕೆ ಸೊರೆ ನೈವೇದ್ಯ ಮಾಡೋದು, ಮಾಂಸ ನೈವೇದ್ಯ ಮಾಡೋದು, ಸ್ಮಶಾನ ಅದೆಲ್ಲ ಮಾಡೋಲ್ಲ. ಅದೆಲ್ಲ ತಾಮಸ ಅಂತಂದಿದ್ದಾರೆ. ಆ ಥರ ಮಾಡಬಾರ್ದು ಅಷ್ಟೇ ಹೊರತು ನಾವು ನಮ್ಮ ಸಾತ್ವಿಕದ ಈ ಆಹಾರ, ನಾವು ತಿನ್ನುವ ಆಹಾರವನ್ನು ನೈವೇದ್ಯ ಮಾಡಿ ಪೂಜಾ ಪುರಸ್ಕಾರ ಮಾಡೋದು ತಪ್ಪೇನಪ್ಪ, ಮಾಡ್ಬೋದು.
ನಮ್ಮ ತಂದೆಯವರು ಸಪ್ತಶತಿ ಪಾಲನೆ ಮಾಡ್ತಿದ್ರು. ಆಮೇಲೆ ಬಿಟ್ಬಿಟ್ರು. ಮುಂಚೆ ಏನಾಯ್ತು ಗೊತ್ತಾ, ನಮ್ಮ ತಂದೆಯವರಿಗೆ ಹೊಸಳ್ಳಿಯಲ್ಲಿ ಪುಟ್ಟಣ ಶಾಸ್ತ್ರಿಗಳು ಅಂತ ಇದ್ದವರು. ಅವರು ತುಂಬಾ ಹೊಗಳ್ಬಿಟ್ರು. ಮರೀದ್ ಕೂತಿದ್ರು ತಂದೆನ, ಸಪ್ತಶತಿ ಇದೆಯಲ್ಲ ದೇವಿ ಪಾರಾಯಣ ಆರುಜವರು ಹಾಗೆ ಹೀಗೆ ತುಂಬಾ ಇದು ಮಾಡ್ಬಿಟ್ರು. ಅವ್ರಿಗೊಂದು ತುಂಬಾ ವಯಸ್ಸು ಅನ್ಸ್ತಾ ಇತ್ತು, ಗೌರವ ಇತ್ತು ಅವ್ರ ಬಗ್ಗೆ. ಹೌದು ಅಂದ್ಕೊಂಡ್ಬಿಟ್ಟು ಇದು ಮಾಡ್ತಿದ್ರು. ಆಮೇಲೆ ಸಪ್ತಶತಿ ಉದೇಶ ತಗೊಂಡ್ರು, ಉದೇಶ ತಗೊಂಡು ಇದು ಮಾಡಿದ್ರು, ಸ್ವಲ್ಪ ಪಾರಾಯಣ ಮಾಡಿದ್ರು. ಆಮೇಲೆ ಅಂದ್ರು, ಈ ವೇದ ಕಾಲುವಲ್ಲ ವೀಸುವ ಪಾಲಲ್ಲ ಕಣ, ಏನ್ರಿ ಇದು, ಆ ವೇದ ಪಾರಾಯಣ ಮಾಡಿದ್ರೆ ಅದ್ರಲ್ಲಿ ಬರುವಂತ ಏನೂ ಇಲ್ಲ ಕಣ ಇದು ಅಂತ. ಆಮೇಲೆ ನಮ್ಮ ತಂದೆಯವ್ರು ಬಿಟ್ಟೇ ಬಿಟ್ರು, ಮಾಡೋಲ್ಲ ಅಂದ್ಬಿಟ್ರು. ಇಲ್ಲ ನಾನು ಮಾಡೋದಿಲ್ಲ, ಏನಿದು ವೇದ ಪಾರಾಯಣ ವೇದೋಕ್ತ ಕರ್ಮ, ವೇದೋಕ್ತ ಅಂತ ಇದು ಮಾಡ್ತೀನಿ ಹೊರತು ಇದು ಮಾಡೋದು. ಆಯ್ತಾ. ಭೂತಗಣಗಳನ್ನ ಪ್ರತಿಮಾದಿಗಳನ್ನ ತಾಮದ ಪೂಜೆ ಮಾಡ್ತಾರೆ. ಏವಂ ಕಾರ್ಯತಃ ನಿರ್ಣೀತಾಃ ಸತ್ವಾದಿನಿಷ್ಠಾಃ ಶಾಸ್ತ್ರ ವಿದ್ಯುತ್ಸರ್ಗೇ ಶಾಸ್ತ್ರದ ವಿಧಿಯನ್ನ ಬಿಟ್ಟವರ ವಿಷಯದಲ್ಲಿ ಅಂತ. ಉತ್ಸರ್ಗನ ಬಿಡೋದು, ಶಾಸ್ತ್ರದ ವಿಧಿ ಇಲ್ಲ ಹೀಗೆ ಮಾಡ್ಬೇಕು ಅಂತ ಆ ಬಿಟ್ಟಂತಹ ಜನರಲ್ಲಿ ವಿಧಿಯನ್ನ ನಿಯಮವನ್ನ ಉಲ್ಲಂಘನೆ ಮಾಡಿರೋದು ಗೊತ್ತಿದ್ದೇನೆ ಬಿಟ್ಟಂತಹ ಈ ವಿಷಯದಲ್ಲಿ ಅವರ ಕಾರ್ಯದಿಂದ ಈ ರೀತಿಯ ಆ ಕೆಲಸಗಳು ಸತ್ವನಿಷ್ಠವಾದ ಕೆಲಸವ, ರಾಜಸನಿಷ್ಠವಾದ ಕೆಲಸವ, ತಾಮಸನಿಷ್ಠವಾದ ಕೆಲಸವ ಅಂತ ಹೇಳಿ ಈ ರೀತಿ ನಾನು ಹೇಳಿದ್ದೀನಿ. ವಿಧಿ ಉತ್ಸರ್ಗ ಅಂದ್ರೆ ಬುದ್ಧಿಪೂರ್ವಕ ಬಿಟ್ಟವರಲ್ಲ, ಗೊತ್ತಿಲ್ದೇನೆ ಶಾಸ್ತ್ರದ ವಿಧಿ ಹೇಗಿದೆ ಅಂತ ಗೊತ್ತಿಲ್ದೇನೆ ಅದನ್ನು ಬಿಟ್ಟಂತಹ ಜನರು ಅವ್ರು ಮಾಡುವ ಕೆಲಸಗಳಿಂದ ಅದು ಸಾತ್ವಿಕವ ರಾಜಸ ತಾಮಸ ಅನ್ನೋದನ್ನು ಹೇಳಿದ್ದೀನಿ. ತತ್ತ ಕಶ್ಚಿದೇವ ಸಹಸ್ರೇಶು ದೇವಪೂಜಾದಿಪರಃ ಸತ್ವನಿಷ್ಠೋ ಭವತಿ. ನೋಡಿಲಿ, ದೇವಪೂಜಾದಿಪರಃ ಸತ್ವನಿಷ್ಠಃ ಸಹಸ್ರೇಶು ಕಶ್ಚಿ. ಸಹಸ್ರ ಅಂದ್ರೆ 999 + 1 ಅಂದ್ಕೊಬೇಡಿ. ಕೋಟಿಗೊಬ್ಬ ಇಂದ್ರಾದಿನ ಪೂಜೆ ಮಾಡೋನು, ಅಗ್ನಿಹೋತ್ರಾದಿ ಮಾಡೋದು ತುಂಬಾ ಕಮ್ಮಿ, ಯಜ್ಞಾದಿ ಮಾಡೋದು ತುಂಬಾ ಕಮ್ಮಿ. ಅದು ಏನಾಗಿದೆ ಅಂದ್ರೆ ಇತ್ತೀಚೆಗಂತೂ ಈ ಯಜ್ಞಾದಿ ಮಾಡೋರು ದೇವತಾ ಪರಿಚಯ ಮಾಡ್ಕೊಂಡಿರಲ್ಲ. ಅದು ಇನ್ನೂ ಹಾರಿಬಲ್ಲು. ಸಂಕರ್ಷ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಇಂದಾದಿ ದೇವತೆಗಳ ಸ್ವರೂಪವನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅವರ ಪರಿಚಯ, ಪ್ರೇಮ. ಆ ಉಪರಿಚರ ವಸು ಯಾಗದಲ್ಲಿ ಕೇಳಬೇಕು, ಏನ್ ಪುಣ್ಯಾತ್ಮ ಆ ಉಪರಿಚರ ವಸು ಅಂತ ರಾಜ ಎಷ್ಟು ಚೆನ್ನಾಗಿ ದೇವತಾ ಪರಿಚಯ ಮಾಡ್ಕೊಂಡಿದ್ದ ಅಂತಂದ್ರೆ, ತತ್ತ ದೇವತೆಗೆ ಆಹುತಿ ಕೊಡ್ಬೇಕಾದ್ರೆ 1 ನಿಮಿಷ ನಿಲ್ಸ್ಕೊಳ್ತಿದ್ದವನು. ನಾನು ಆ ದೇವತೆ ಧ್ಯಾನ ಮಾಡ್ಬೇಕು, ಆ ದೇವತೆ ಜ್ಞಾಪಕ ಮಾಡ್ಬೇಕು ಹಾಗೆ ನಿಂತ್ಕೊಂಡು ಆಮೇಲೆ ಆಹುತಿ ಕೊಡ್ದ. ಆ ದೇವತೆ ಬಂದು ನಿಂತ್ಕೊಂಡ್ಬಿಡ್ತಿದ್ದ ಅವನಿಗೆ. ಆ ಪ್ರೇಮದಿಂದ ಆ ದೇವತೆಯನ್ನು ಧ್ಯಾನ ಮಾಡಿದ ಕೂಡಲೇ ಆ ದೇವತೆ ಕೊಡಿ ಆಹುತಿ ನಾನು ಕೊಡಿಸ್ತಾ ಇದ್ದವನು. ವಿಷ್ಣು ಬಂದ್ಬಿಟ್ಟ ಇದರಲ್ಲಿ, ವಿಷ್ಣು ಬಂದ ಸ್ತೋತ್ರ ಮಾಡಿಸ್ಕೊಂಡ್ಬಿಟ್ಟ ಅವನು ಆಹುತಿಗಳು ಬಂದು. ಬೃಹಸ್ಪತಿ ಪುರ ಇದಾಗಿದ್ದ, ಅಧ್ವರಿಯಾಗಿದ್ದ. ಈಗ ಏನ್ ಸ್ತೋತ್ರ ಮಾಡ್ತಿದ್ಯಾ ಅಂತಾರೆ. ಅಲ್ಲಿ ನಾರಾಯಣ ನಿಂತ್ಕೊಂಡಿದ್ದಾನೆ, ಏನ್ ಕೇಳ್ತಿದ್ಯಲ್ಲ ಅಂತ. ಎಲ್ಲಿ ಇಲ್ಲ, ಅಲ್ಲಿದೆ, ನಂಗೆ ಕಾಣ್ತಾ ಇಲ್ಲ ಅಂತ. ಇವನು ಕಾಣ್ತಾ ಇದ್ದಾನೆ, ಅವನು ಕಾಣ್ತಾ ಇಲ್ಲ. ನೋಡಿ ಹೆಂಗಿದೆ ನೋಡಿ. ಆ ಉಪರಿಚರ ವಸು ರಾಜ ಎಂಥ ಭಕ್ತಿವಂತ ಶ್ರದ್ಧಾವಂತ ಹೇಗಿದ್ದ ಅಂತ. ಸಾಕ್ಷಾತ್ ಬೃಹಸ್ಪತಿ ದೇವತಾ ಪುರುಷ, ಅವನಿಗೆ ಕಾಣ್ತಾ ಇಲ್ಲ, ಇವನು ಕಾಣ್ತಾ ಇದ್ದ. ಆ ಭಕ್ತಿ ಶ್ರದ್ಧೆಗೆ ಎಷ್ಟು ಬೆಲೆ ಕೊಟ್ಟಿದ್ರು ಅಂತ. ಆ ಸುಟ್ಟಾಕೊಂಡ್ಬಿಟ್ಟ ಬೃಹಸ್ಪತಿ, ಸೌಟ್ರ ಕುಟ್ಬಿಟ್ಟ ಸೂಕ್ಷ್ಮನ. ಅದಕ್ಕಂದ ಏನ್ ಹೀಗೆ ಕುಡ್ತಿದ್ಯಾ, ಯಥಸ್ತ್ವಕ್ರೋಧನೋ ಹರಿಹಿ, ನೀನ್ ಸಿಟ್ಟಿಗೆಲ್ಲ ಬಗ್ಗೋನಲ್ಲ, ಸರೆಂಡರ್ ಆಗೋ, ಸ್ತೋತ್ರ ಮಾಡು, ಭಕ್ತಿಯಿಂದ ಪ್ರೇಮ ಮಾಡು, ಅವ್ನು ತೋರ್ಕೋತ ನಿನಗೂ ಅಂತ ಹೇಳ್ಬಿಟ್ಟು ಅಂದಾಗ ತಪ್ಪಾಯ್ತು ಮಾಡಿಸಿ ಮಾಡ್ದ, ತೋರ್ಕೊಂಡ್ಬಿಟ್ಟ ಅವನಿಗೂ. ನಾನು ಮಾಡಿ ತಪ್ಪಾಯ್ತು, ಪರಮೇಶ್ವರ ಕ್ಷಮಿಸು ನಾರಾಯಣ ಅಂದ್ಬಿಟ್ಟು ಅವನು ಸ್ತೋತ್ರ ಮಾಡ್ದ, ಅವನಿಗೂ ತೋರ್ದ. ಅಂದ್ರೆ ನಮ್ಮ ಭಾವನೆ ಎಷ್ಟು ಸೂತ್ರವಾಗಿ ಬರೀತಾರೆ ಶಂಕರಾಚಾರ್ಯರು. ಈ ಯಜ್ಞಾದಿಗಳಲ್ಲಿ ಇತ್ಯಾದಿಗಳಲ್ಲಿ ದೇವತೆಗಳು ಅಂತರ್ಧಾನಾದಿ ಕ್ರಿಯಾಯೋಗದಿಂದ ನಮ್ಗೆ ಕಾಣಿಸೋದೇ ಹೊರತು ಅವ್ರು ಆಹುತಿ ಕೊಡೋಕೆ ಬಂದಿರ್ತಾರೆ, ತಗೊಳ್ತಾರೆ ಅಂತ ಬರೆದಿದ್ದಾರೆ. ಹಾಗೆ ಬರೆದಿದ್ದಾರೆ, ಹಾಗೆ ಬರೆದಿದ್ದಾರೆ. ಇಂದ ದೇವತೆಗಳು ಬಂದಿರ್ತಾರೆ ಅಲ್ಲಿಂದ, ಪ್ರೇಮ ಭಕ್ತಿಯಿಂದ ತೋರ್ಕೊಳ್ತಾರೆ, ಮಾತಾಡ್ಸ್ಕೊಳ್ತಾರೆ. ನಿಮ್ಮ ಹತ್ರ ಯಜ್ಞೇಶ್ವರ ದೀಕ್ಷಿತರು ಅಂತಿದ್ರು ರಾಮನಾಥಪುರದಲ್ಲಿ, ಭಾರಿ ಆರಾಧಕರು, ಅಗ್ನಿ ಆರಾಧಕರು. ಎಷ್ಟು ಮಟ್ಟಿಗೆ ಏನು ಮಾತಾಡ್ಸ್ತಾ ಇದ್ರು ಅಗ್ನಿ ಹತ್ರ. ಯಾರಾದ್ರೂ ಫಂಕ್ಷನ್ಗೆ ಏನು ಕರೆದ ಹೋಗಂದ್ರೆ, ಯಜ್ಞೇಶ್ವರ ಇವತ್ತು ಕರೆದಾರಪ್ಪ, ನಾನು ಹೋಗಲೋ ಬೇಡವಪ್ಪ ಅಂತಂದ್ರೆ, ಅಲ್ಲಿಂದ ಇಲ್ಲ ಹೋಗು ಪರವಾಗಿಲ್ಲ ಅಂದ್ರೆ ಹೋಗ್ತಿದ್ರು, ಇಲ್ಲ ಬೇಡ ಅಂದ್ರೆ ಹೋಗ್ತಿಲ್ಲ, ಇಲ್ಲ ಬರಲ್ಲಪ್ಪ ನನಗೆ ಯಜ್ಞೇಶ್ವರ ಅನುಮತಿ ಕೊಟ್ಟಿಲ್ಲ ಅಂತಿದ್ರು. ಇದು ಪರೀಕ್ಷೆ ಮಾಡ್ಬಿಟ್ರು ನಿಜ ಸುಳ್ಳ ಅಂತ. ಪರೀಕ್ಷೆ ಮಾಡೋಕೆ ಒಬ್ಬ ರಾಜ ಒಂದು ಜರತಾರಿ ಶಾಲು, ಜೋಡ್ ಜರತಾರಿ ಶಾಲು, ಒಳ್ಳೆ ಹೈ ಕ್ವಾಲಿಟಿದು ಕೊಟ್ಟು ಕಳಿಸ್ಬಿಟ್ಟ.
ಕೊಟ್ಟು ಕಳಿಸ್ಬಿಟ್ಟು ಮರ್ಯಾದೆ ಕೊಡ್ಬೇಕು ಅಂತ. ಅದು ಬಂದ ಸಮಯ ಅಗ್ನಿಹೋತ್ರ ಸಮಯ ಆಯಿತು. ಅವರು ನಿಯಮ ಇಟ್ಕೊಂಡಿದ್ದು ಈ ಅಗ್ನಿಹೋತ್ರ ಸಮಯದಲ್ಲಿ ಏನ್ ಬಂದು ಅದು ಯಜ್ಞೇಶ್ವರಂದು ನಂದಲ್ಲ ಅಂತ. ಅಗ್ನಿಹೋತ್ರ ಮಾಡಿಬಿಟ್ಟು ಅದನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದು ಸಮರ್ಪಣೆ ಮಾಡ್ರು. ಅಗ್ನಿಹೋತ್ರ ಮೇಲೆ ಹಾಕ್ಲಿಲ್ಲ, ಅಗ್ನಿಹೋತ್ರ ಮುಗಿಸ್ಬಿಟ್ರು. ಸ್ತೋತ್ರ ಉಪಸ್ಥಾನ ಮಾಡಿದ್ಮೇಲೆ ಯಜ್ಞೇಶ್ವರ ಬಂದಿದೆಪ್ಪ ಇದು ನಿಂದಪ್ಪ ಅಂತ ಕೊಟ್ಬಿಟ್ರು. ಅವ್ನು ತಂದು ಕೊಟ್ಟು ನೋಡ್ತಾ ಇದ್ದಾನೆ, ಅಗ್ನಿ ಹಾಕ್ಬಿಟ್ಟ. ಅವ್ನು ಬೇಜಾರಾಗ್ಬಿಟ್ಟು ಅವನಿಗೆ. ಅವನು ಅಲ್ಲಿ ಏನು ತೋರಿಸ್ಕೊಳ್ಳಿಲ್ಲ. ಅಲ್ಲಿ ಹೋಗ್ಬಿಟ್ಟು ಹೇಳ್ದ, ಸ್ವಾಮಿ ನೀವು ಕೊಟ್ಟಿದ್ದನ್ನ ಬೆಂಕಿಗೆ ಹಾಕ್ಬಿಟ್ಟು ಸುಟ್ಬಿಟ್ರು ಅಂತ ಅಂದ್ಬಿಟ್ಟ. ಅವನ ಕಲ್ಪನೆ ಭಾವನೆ ಹಾಗೆ, ಬೆಂಕಿಗೆ ಹಾಕಿ ಸುಟ್ಬಿಟ್ರ ಏನಿದು ಅಂತ ಹೇಳ್ಬಿಟ್ಟು 3 ತಿಂಗಳು 4 ತಿಂಗಳು ಆದ್ಮೇಲೆ ಅವನೇ ಬಂದ, ಕೊಟ್ಟವನು ರಾಜ ಬಂದ್ಬಿಟ್ಟು ಬೇಕು ಅಂತ ಬೇರೆ ಏನೋ ವಿಷಯ ಮಾತಾಡ್ತೀನಿ ಬಂದ್ಬಿಟ್ಟು, ಅದೇ ನಾನು ಅವತ್ತು ಶಾಲ್ ಕೊಟ್ಟು ಕಳಿಸಿದ್ನಲ್ಲ ಬಂತು ಸ್ವಲ್ಪ ಅಂತಂದ. ಎಲ್ಲಿ ಅದು ಅಂದ. ಇಲ್ಲ ಅದು ಅಗ್ನಿಹೋತ್ರ ಕಾಲ ಬಂದಿತ್ತು, ಯಜ್ಞೇಶ್ವರ ಸಮರ್ಪಣೆ. ಹೌದಾ ಯಜ್ಞೇಶ್ವರ ಕೊಡ್ತೀನಿ ಅಂತ ಕೊಟ್ಟೆ ಅಂತಂದ. ತಂದು ತೋರಿಸ್ತೀರಾ ನೀವು? ನಾವು ತೋರಿಸ್ಬೇಕು, ಕೊಡ್ತೀನಿ ಅಂತಂದ್ರು. ಅಲ್ಲಿ ಕೊಡಿ ತೋರಿಸ್ತೀನೋ ಅಂತಂದ. ಕೊಡಿ ತೋರಿಸಿ ಅಂದ್ಕೊಳ್ಳೇನೆ ಹೋದ್ ಯಜ್ಞೇಶ್ವರ ಮುಂದೆ, ಯಜ್ಞೇಶ್ವರ ಹೀಗೆ ಅವ್ನು ಕೊಟ್ಟು ಕಳಿಸಿದ್ದನ್ನ ಕೇಳ್ತಾ ಇದ್ದಾನಪ್ಪ, ನೀನು ಇದನ್ನ ಕೊಟ್ಬಿಡಪ್ಪ ಇದನ್ನ. ಅದು ಕುಂಡನ ಬಂದ್ಬಿಡ್ತು, ತಗೊಂಡು ಕೊಟ್ಬಿಟ್ರು. ತಗೊಂಡು ಹೋಗಿ ತೊಡೆ ಮೇಲೆ ಹಾಕ್ದ. ಅಯ್ಯೋ ಸ್ವಾಮಿ ತಪ್ಪ ಇಲ್ಲ ತಗೊಂಡೋಗಿ ಬೇಡ ಅಂತ ಬಾಗಿಲು ಹಾಕೊಂಡ್ಬಿಟ್ಟು ಕೊಟ್ಬಿಟ್ಟು ಹೊಟ್ಟೋಗಿ ಬರಬೇಡಿ ಅಂತ. ಅಷ್ಟು ನನ್ನ ಪರೀಕ್ಷೆ ಮಾಡಕ್ ಬಂದಿದ್ರ ನೀವು ಅಂತ ಅವ್ರಿಗೆ ಅಂಥ ನಿಷ್ಠ ಅಂತ ಇದ್ರು. ನಾವು ಇದರ ಕಥೆ ತಂದ್ಕೊಳ್ತೀವಿ, ಇವತ್ತಿ ನಮ್ ಕಥೆಯಾಗೆ ಕಾಣುತ್ತೆ. ಪ್ರತ್ಯಕ್ಷ ನೋಡಿದವರಿಗೆ ರೋಮಾಂಚನ ಆಗತ್ತೆ. ಇದೆಲ್ಲ ಒಬ್ಬ ಏನ್ ಹೀಗೆಲ್ಲ ನಡೆಯೋದು ಉಂಟ, ಹೀಗೆಲ್ಲ ಆಗತ್ತ ಅಂತ ಅನ್ಸತ್ತೆ. ಹಾಗೆ ಕೋಟಿಗೊಬ್ಬ ದೇವಾದಿ ಪೂಜೆಯಲ್ಲಿ ನಿಷ್ಠನಾಗಿರ್ತಾನೆ, ತತ್ಪರನಾಗಿರ್ತಾನೆ. ಅವನು ಸತ್ವನಿಷ್ಠ, ಸತ್ವಗುಣದಿಂದ ಸಾತ್ವಿಕವಾದ ಇಂದಾ ದೇವತೆಗಳನ್ನೇ ಪ್ರಾರ್ಥನೆ ಮಾಡ್ತಾ ಭಾವನೆ ಇಟ್ಕೊಂಡು ಅವರ ಗುಣಗಳನ್ನ, ಅವರ ಸ್ವಭಾವ ಅಂದ್ರೆ ಅಸೂಯ, ಮಾತ್ಸರ್ಯ, ಅನೃತ, ವಂಚನೆ, ಕಪಟ, ಮೋಸ ಇತ್ಯಾದಿ ಕಿಂಚಿತ್ತು ಇಟ್ಕೊಳ್ಳೋದೇನೆ ಸಾತ್ವಿಕ ಭಾವನೆಯಿಂದ ಇಂದಾದಿ ಪ್ರೇಮದಿಂದ ಪೂಜೆ ಮಾಡ್ತಿರ್ತಾರೆ ಅವರು. ಬಾಹುಲ್ಯ ಅಂತ ರಜೋನಿಷ್ಠ ಅಂದ್ರು. ಬಾಹುಲ್ಯೇತು ರಜೋನಿಷ್ಠ. ಇವತ್ತು ಬಂದಿದೆ ಬಾಹುಲ್ಯ ಅಂದ್ರೆ ತಮೋನಿಷ್ಠ ಅಂತ ಅಂತಿದ್ರು. ಬಾಹುಲ್ಯ ರಜೋನಿಷ್ಠ ತಮೋನಿಷ್ಠಾಶ್ಚ ತಮೋನಿಷ್ಠಾಶ್ಚ ಏವ ಪ್ರಾಣಿನೋ ಭವಂತಿ. ಬಹುಮಟ್ಟಿಗೆ ಜಾಸ್ತಿ ಹೇಳೋದಾದ್ರೆ 95-97% ರಜೋನಿಷ್ಠರು ತಮೋನಿಷ್ಠರೇ ಜಾಸ್ತಿ ಹೊರತು ಲೋಕದಲ್ಲಿ ಸತ್ವನಿಷ್ಠರಾದ ಜನರೇ ಕಮ್ಮಿ ಅಂದ್ಬಿಟ್ರು ಭಯಂಕರಾಚಾರ್ಯರು. ಸಾತ್ವಿಕ ಗುಣ, ನಡವಳಿಕೆ, ಸ್ವಭಾವ ಇಂದ ಪ್ರೇಮಿಸೋದು ಅದು ಗೊತ್ತೇ ಇಲ್ಲ ಜನರಿಗೆ. ಬಲಮಟ್ಟಿಗೆ ರಜೋನಿಷ್ಠರು ತಮೋನಿಷ್ಠರೇ ಆಗಿರ್ತಾರೆ. ಹೇಗೆ ಅಂತ ಕೇಳ್ತೀಯೋ, ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ. ಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ. ಅಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಕರ್ಷಯಂತು ಶರೀರಸ್ಥಂ ಭೂತಗ್ರಾಮಮಚೇತಸಃ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಪಾಂಚೈವಾಂತ ಶರೀರಸ್ಥಂ ತಾನ್ ವಿದ್ಧಿ ಆಸುರ ನಿಶ್ಚಯಾನ್. ಪಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಧಿ ಅಸುರ ನಿಶ್ಚಯಾನ್. ಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಪಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪಃ ಜನಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಭೂತಗ್ರಾಮಂ ಅಚೇತಸಃ. ಮಾಂ ಚ ಏವ ಅಂತಃ ಹೌದಾ ಅಂತಃಶರೀರಸ್ಥ ಮುಂದೆ ಬದ ಅಂತಃಶರೀರಸ್ಥಂ ಮಾಂ ಚ ಏವ ಅಂತಃಶರೀರಸ್ಥಂ ತಾನ್ ವಿದ್ಧಿ ಆಸುರ ನಿಶ್ಚಯಾನ್. ಭೂತಗ್ರಾಮ ಗಮನಿಸಿದ ಅಂದ್ರೆ ಇಲ್ಲಿ ಭಾಷ್ಯಕಾರರು ವಿವರಣೆ ಕೊಡ್ಬೋದು. ಅಶಾಸ್ತ್ರ ವಿಹಿತಂ ಅನ್ನೋದಕ್ಕೆ 2 ಅರ್ಥನೂ ಮಾಡ್ಬೋದು. ಒಂದು, ಶಾಸ್ತ್ರನ ವೇದದಲ್ಲಿ ವಿಧಾನ ಮಾಡದೇ ಇರುವಂತಹ ಕರ್ಮ ಮಾಡ್ತಾರೆ ಅಂತ ಒಂದರ್ಥ, ಅಂದ್ರೆ ಪುರಾಣೋಕ್ತ ತಂತ್ರೋಕ್ತ ಕರ್ಮ ಮಾಡೋರು ಅಂತ ಒಂದು ಅರ್ಥ ಮಾಡ್ಬೋದು. ಅಥವಾ ಆಯಾಯ ಶಾಸ್ತ್ರದಲ್ಲೂ ಹೇಳಿದ್ದನ್ನು ವಿಧಿ ಮೀರಿ ಮಾಡ್ತಾರೆ ಅಂತ ಒಂದು ಅರ್ಥ. ತಂತ್ರಶಾಸ್ತ್ರದಲ್ಲಾಗಲಿ ಪುರಾಣ ಶಾಸ್ತ್ರದಲ್ಲಾಗಲಿ ಹೇಗೆ ಹೇಳಿದೆಯೋ ಅದರಂತೆಯೂ ಮಾಡದೇನೆ ಮನಸೇಚ್ಛ ಮಾಡ್ತಾ ಇರ್ತಾರೆ ಅಂತ. ಯಾವುದೋ ಒಂದನ್ನು ಫಾಲೋ ಮಾಡಿದ್ರು ಅದಂತೆ ಫಾಲೋ ಮಾಡ್ಬೇಕೋ
ಅದು ಇಂಥ ಗ್ರಂಥವನ್ನು ನಾನು ಫಾಲೋ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಹೇಳಿದ ಹಾಗೆ ಮಾಡ್ಬೇಕು. ಅಲ್ಲೂ ಮತ್ತೆ ತನ್ನ ಸ್ವಂತಿಕೆ ತಮ್ಮ ಇಷ್ಟ ಬಂದಂಗೆ ಮಾಡೋದು ಅದೊಂದು ಇದು ಅಶಾಸ್ತ್ರವಿಹಿತ. ಶಾಸ್ತ್ರವಿಹಿತವಲ್ಲದ್ದು ಅನ್ನೋದಕ್ಕೆ ವೇದವಿಹಿತವಲ್ಲದ್ದು ಒಂದು, ಮತ್ತು ಯಾವ ಶಾಸ್ತ್ರದ ಕರ್ಮವನ್ನು ಮಾಡ್ತಿರ್ತಾರೋ ಆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನೀವು ಮಾಡದೇ ಇರೋದು ಇದನ್ನ ಅರ್ಥ. ಘೋರವಾದ ತಪಸ್ಸನ್ನು ಮಾಡ್ತಿರ್ತಾರೆ. ರಾವಣನ ತಪಸ್ಸು, ರಾವಣ ಹಿರಣ್ಯಕಶಿಪು ಮಾಡ್ದಲ್ಲ, ಹಿರಣ್ಯಕಶಿಪು ತಪಸ್ಸು ಮಾಡಿದಾಗ ಏನು ಆ ಚರ್ಮ ಮೂಳೆ ಕಟ್ಕೊಂಡು ಹೋಗಿತ್ತಂತೆ, ಇರುವೆಗಳು ಹತ್ಕೊಂಡ್ಬಿಟ್ಟಿತ್ತಂತೆ, ತಿನ್ಬಿಟ್ಟಿದ್ದಂತೆ ಮಾಂಸವನ್ನೆಲ್ಲ. ರಾವಣ ಘೋರ ತಪಸ್ಸು ಮಾಡ್ತಿದ್ದ. ರಾವಣ ಹಿರಣ್ಯಕಶಿಪು ಅಂತ ಘೋರವಾದ ತಪಸ್ಸನ್ನ ಯಾವ ಜನರು ಮಾಡುತ್ತಿರುತ್ತಾರೋ ಮಾಡುವಾಗ ಅವ್ರಿಗೆ ಈ ಇಂಟೆನ್ಷನ್ ಇದೆ, ದಂಭ ಅಹಂಕಾರ ಸಂಯುಕ್ತ ಎರಡು ಹೇಳಿದ್ದಾರೆ. ದಂಭ ಅಂದ್ರೆ ಧರ್ಮಧ್ವಜಿತ್ವ, ಅಹಂಕಾರ ಅಂದ್ರೆ ಸೊಕ್ಕು, ಇದು ಜಂಬ ಬರೀ ಅಹಂಕಾರ ನಾನು ಅನಿಸಿಕೆ ಅಲ್ಲ, ಒಂದು ಸೊಕ್ಕಿನಿಂದ ಕೂಡ್ಕೊಂಡವರಾಗಿ, ಒಂದು ಹಠದಿಂದ ಕೂಡ್ಕೊಂಡವರಾಗಿ ಧರ್ಮಧ್ವಜತ್ವವನ್ನು ಇಟ್ಕೊಂಡು ಕಾಮರಾಗದ ಬಲದಿಂದ, ಸಾತ್ವಿಕ ಬಲ ಅಲ್ಲ, ಕಾಮದ ಬಲ, ಕಾಮದಿಂದ ಉಂಟಾದ ರಾಗ, ರಾಗದ ಬಲ, ಏನೋ ಇಂದ ಪದವಿ ಕಸ್ಕೋಬೇಕು, ತ್ರೈಲೋಕ್ಯಾಧಿಪತ್ಯ ಪಡ್ಕೋಬೇಕು, ಇನ್ಯಾ ಬರೋದನ್ನ ಹಾಳು ಮಾಡಬೇಕು, ನನಗೆ ಜಾಸ್ತಿ ಐಶ್ವರ್ಯ ಸಂಪತ್ತು ಬರಬೇಕು ಅನ್ನುವಂತಹ ಇದೆಲ್ಲ ರಾಜಸರ. ಆಮೇಲೆ ಶರೀರಸ್ಥ ಭೂತಗ್ರಾಮ, ಈ ಶರೀರದಲ್ಲಿ ಪಂಚಭೂತಗಳ ಅಂಶವೂ ಇದೆ, ಅದನ್ನು ಕರ್ಷಣೆ ಮಾಡ್ತಾರೆ. ಅಂದ್ರೆ ಪೃಥ್ವಿ ಅಂಶ ಇದೆ, ಮಾಂಸಗಳು ಪೃಥ್ವಿ ಅಂಶ, ಅದನ್ನೆಲ್ಲ ಮಾಡ್ಬಿಟ್ಟು ಕೃಷ ಮಾಡ್ತಾರೆ. ವಿಶೇಷಣ ಮುಂದೆ ಅಂತಃಶರೀರಸ್ಥ ಮಾಂ ಇನ್ನೊಂದು, ಅಂತಃಶರೀರಸ್ಥ ಮಾಂ ಒಂದು ಬೇರೆ, ಭೂತಗ್ರಾಮಂ ಶರೀರಸ್ಥ ಒಂದು. ಶರೀರದಲ್ಲಿರೋ ಭೂತಗ್ರಾಮ ಇದೆಯಲ್ಲ, ಪಂಚಭೂತ ಗ್ರಾಮ, ನೀರೇ ಕುಡಿಯಲ್ಲ, ಬಾಯಾರಿಕೆ ಆಗ್ತಾ ಇರುತ್ತೆ, ನೀರು ಬೇಕು ದೇಹಕ್ಕೆ, ಹಠ, ನೀರು ಕುಡಿಯಲ್ಲ ಅಂತಾರೆ. ಅದು ಅನ್ನ ತೊವೆ ಇತ್ಯಾದಿ ಮಾಂಸ ಬರುತ್ತಲ್ಲ ಆ ದೇಹಕ್ಕೆ, ಅದು ಸ್ವೀಕಾರ ಮಾಡೋದಿಲ್ಲ, ದೇಹಕ್ಕೆ ಮಾಂಸ ಬೇಕು, ದೇಹದ ಮಾಂಸ ಇದ್ರೆ ಕೂರಕ್ಕಾಗಲ್ಲ ಗೊತ್ತಾ. ನೀವು ಕೂತ್ರೆ ಆ ಪೃಷ್ಠದ ಮೂಳೆ ಒತ್ತತ್ತೆ, ಪೃಷ್ಠದ ಮೂಳೆ ಒತ್ತದೇ ಇರ್ಬೇಕಾದ್ರೆ ಮೂಳೆ ಮೇಲೆ ಒಂದು 4-5 ಲೇಯರ್ ಮಾಂಸ ಇದ್ರೆ ನಾವು ಕೂತ್ಕೊಳಕ್ಕಾಗತ್ತೆ. ಮೂಳೆನೇ ನೇರವಾಗಿ ಭೂಮಿಗೆ ಮನೆಗೆ ಒತ್ತಾ ಇದ್ರೆ ಕೂರಕ್ಕಾಗಲ್ಲ. ಅದಕ್ಕೆ ಸ್ಪಂಜಿನ್ನು ಇದು ಮಾಡ್ಕೋಬೇಕಾಗತ್ತೆ, ಸ್ಪಂಜಿಂದು ಪೀಠ ಆಸನ ಮಾಡ್ಕೊಂಡು ಸ್ಪಂಜಿ ಮೇಲೆ ಕೂತ್ಕೋಬೇಕಾಗತ್ತೆ, ಒತ್ತತ್ತೆ. ಅದು ಮಾಡ್ತಿರ್ತಾರೆ ಅವರು. ಆ ಪಂಚಭೂತಗಳಿಂದ ಉಂಟಾದ ಆಹಾರಾದಿಗಳಿಂದ ದೇಹದಲ್ಲಿ ಏನೋ ಒಂದು ಪುಷ್ಟಿ ಸೃಷ್ಟಿ ಇರುತ್ತೆ, ಅದನ್ನು ಕೃಷಣೆ ಮಾಡ್ತಾರೆ. ನೀರು ಕುಡಿಯಲ್ಲ ಅಂತಾರೆ, ಆಹಾರ ತಗೊಳ್ಳಲ್ಲ ಅಂತಾರೆ, ಮಾಡಲ್ಲ ಅಂತಾರೆ, ವಿಪರೀತ ಚಳಿ ಸೇರಿಸ್ಕೊಳ್ತಾರೆ, ವಿಪರೀತ ಸೆಕೆ ಸೇರಿಸ್ಕೊಳ್ತಾರೆ, ಘೋರವಾದ ಮಳೆಯಲ್ಲಿ ಅಲ್ಲೇ ನಿಂತ್ಕೊಳ್ತಾರೆ. ಹಠ ಅಂದ್ರೆ ಹಠ, ಹಠ. ಊ ಮಾ ಅಂತಂದಿದ್ದಂತೆ ಯಾರು? ಭವಾನಿ, ಪಾರ್ವತಿ ಅಮ್ಮ, ಅವ್ರ ತಾಯಿ ಯಾರು? ಹಿಮವಂತನ ಹೆಂಡತಿ. ಅಮ್ಮ ಪುಟಿ ಹಾಗೆ ಮಾಡ್ಬೇಡ ಕಣೆ, ತಪಸ್ಸನ್ನ ತಗೊಳ್ಳೆ ಅಂತೇಳಿ ಅವ್ರು ಹುರಿ ಹಿಟ್ಕೊಂಡು, ಈ ಹುರಿ ಹಿಟ್ಟಲ್ಲಿ ಕುಡಿಯ ಮುಂಚೆ ಅನ್ನ ಕಸ್ಕೊಂಡು ಸಾರು ಹುಳಿ ಕಸ್ಕೊಂಡ್ಬಂದು ತಂದು ಕೊಡ್ತಿದ್ದು ತಪಸ್ಸಲ್ಲಿದ್ದಾಗ. 1-2-3 ದಿವಸ ಅಮ್ಮನಿಗೋಸ್ಕರ ತಿಂದು, ಆಮೇಲೆ ಅಮ್ಮ ನಂಗೆ ಬೇಡಮ್ಮ, ಅದ ತಂದ್ಕೊಡ್ಬೇಡಮ್ಮ ಅಂತ ಹಠ ಮಾಡೋದು. ಆಯ್ತಮ್ಮ, ನಿನ್ಗೆ ಇದು ನಿನ್ನ ತಪಸ್ಸಿಗೆ ಅಡ್ಡಿ ಮಾಡುತ್ತೆ ಅಂದ್ರೆ ಬೇರೆ ಹಣ್ಣು ಹಂಪಲು ತಂದು ಕೊಡ್ತೀನಿ ಅಂದ್ಲು. ಅದನ್ನ 2 ದಿನ ಆಮೇಲೆ ಅದನ್ನು ಬಿಟ್ಲು. ಆಮೇಲೆ ಏನ್ ತಂದ್ಕೊಟ್ರು ಊ ಅಂದ್ರೆ ಅದು ಅಂತ, ಅದು ಬೇಡ, ಅದು ಬೇಡ, ಅದು ಬೇಡ ಅಂದ್ರೆ ಉಮಾ ಆಗ್ಬಿಟ್ಲು ಅವಳು. ಪಶ್ಚಾದು ಮಾಖ್ಯಾಸಿ ಜಗಾದ ಅಂತ ಹಾಗೆ ಬರ್ತದೆ. ಯಾಕೆ ಉಮಾ ಅಂತ ಹೆಸರು ಬಂದು ಅಂದ್ರೆ ಅದು ಬೇಡ, ಅದು ಬೇಡ, ಅದು ಬೇಡ. ಆ ತಪಸ್ ಮಾಡ್ಬೇಕಾದ್ರೆ ಏನೇನೇನು ಕೊಟ್ಟರು ಬೇಡ ಅಂತಂತಿದ್ದು, ಅದೇ ಹೆಸರೇ ಬಂದ್ಬಿಡ್ತು ಅವಳಿಗೆ. ಆಮೇಲೆ ಪರ್ಣ ಎಲೆ ತಿಂತಿದ್ದಲ್ಲ, ಎಲೆನೂ ಬಿಟ್ಲು, ಅಪರ್ಣ ಬಿಟ್ಲು. ಪರ್ಣ ಅಂದ್ರೆ ಎಲೆ ಬಿಟ್ಟಳಾದ್ರಿಂದ ಅಪರ್ಣ ಅಂತ. ಅವ್ನ ವ್ಯಾಖ್ಯಾನಕಾರ ಮಹಿಧ ವ್ಯಾಖ್ಯಾನ ಮಾಡ್ತಾನೆ, ಹಂಗಲ್ಲ, ಋಣ ಅಂದ್ರೆ ಸಾಲ ಇಟ್ಕೊಳ್ಳಲ್ಲ ಅವಳು ಅಂತ. ಯಾವ ಭಕ್ತರು ಆಕೆಯನ್ನು ಸ್ತೋತ್ರ ಮಾಡ್ತಾರೋ, ಅಯ್ಯೋ ನೀವು ಸ್ತೋತ್ರ ಮಾಡ್ಬಿಟ್ಟಿದ್ದಾನೆ, ಏನಕ್ಕೆ ಸ್ತೋತ್ರ ಮಾಡಿದ್ರೆ ಅದನ್ನು ಕೊಟ್ಬಿಟ್ಟು ನೀವು ಸಾಲ ತೀರ್ಸ್ಕೊಬಿಡ್ತೀನಿ ಅಂತ ಹೇಳಿ ತಾನು ಋಣರಹಿತವಾಗಿರ್ತಾಳೆ. ಅದು ಅಪರ್ಣ, ಅಪಗತಂ ಋಣಂ ಯಸ್ಯಾಹ ಸ ಅಪರ್ಣ ಅಂತ ಅರ್ಥ ಮಾಡಿದ್ಲು. ಸಾಲ ಇಟ್ಕೊಳ್ದೇ ಇರೋಳು ದೇವತೆ ಅವಳು, ಯಾರ ಸಾಲವನ್ನು ಅವಳು ಇಟ್ಕೊಳ್ಳೋದು. ಏನಕ್ಕಾದ್ರೂ ಪೂಜೆ ಮಾಡೋ, ತಕ್ಕ ಫಲ ಕೊಟ್ಟು ಆಯ್ತಪ್ಪ ತಗೊಂಡು ಹೋಗಪ್ಪ ಅಂತ. ಇನ್ನು ಅಮ್ಮ ನಿನ್ನ ನಿನ್ನ ಸಾಯುಜ್ಯವೇ ಬೇಕು, ನಿನ್ನ ಆತ್ಮನಾಗಿ ಇರಬೇಕು, ನಿನ್ನಗಿಂತ ನಾನು ಬೇರೆ ಆಗಿರಬಾರ್ದು ಅಂತಂದ್ರೆ ಅವಾಗ ಪರೀಕ್ಷೆ ಮಾಡ್ತಾಳೆ. ನಾನೇ ಬೇಕು, ನನ್ನ ಸ್ವರೂಪ ನನ್ನನ್ನು ಒಂದಾಗಬೇಕು ಅಂತಿದ್ರೆ ಅವಾಗ ಇದು ಅದು ಸುಲಭ ಕೊಡೋಕ್ಕಾಗಲ್ಲ, ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇನ್ನು ಲೌಕಿಕವಾದ ಈ ಮಕ್ಕಳಿಗೆ ಪೆಪ್ಪರ್ಮೆಂಟ್ ಕೊಡೋದು ತುಂಬ ಸುಲಭ, ಅದು ಕರ್ಕೊಂಡು ಹೋಗೋ ಜೊತೆಲಿ ಅಂದ್ರೆ ಕಷ್ಟ. ನಾನು ಬರ್ತೀನಿ ಅಂದ್ರೆ ಕಷ್ಟ. ಒಂದು ಲಾಲಿ ಪೆಪ್ಪಿ ಕೊಡ್ತೀನಿ, ಒಂದು ಚಾಕ್ಲೇಟ್ ಕೊಡ್ತೀನಿ, ಒಂದು ಇದು
ಮಿಲ್ಕ್ ಡೈರಿ ಅದೆಲ್ಲ ಕೊಟ್ಬಿಟ್ಟು ಓಡೋಗ್ಬಿಡ್ಬೋದು. ಅದಕ್ಕೆ ಮಕ್ಕಳು ಒಪ್ಕೊಂಡ್ರೆ ಸರಿ. ಇಲ್ಲ ಇಲ್ಲ ನಾನು ನಿನ್ ಜೊತೆಲೇ ಬರ್ತೀನಿ, ನೀನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಕಷ್ಟ ಅಪ್ಪಮ್ಮಂಗೆ. ಎಲ್ಲಿಗೂ ಬರ್ತೀನಿ ಅಂತ. ಹಾಗೆ ದಂಭಾಹಂಕಾರದ ಕೂಡ್ಕೊಂಡು, ಕಾಮರಾಗದ ಬಲಿಂದ ಕೂಡ್ಕೊಂಡು, ಶರೀರದಲ್ಲಿರುವಂತಹ ಪಂಚಭೂತ ಗ್ರಾಮಗಳನ್ನು ಕೂಡ ಕರ್ಷಣೆ ಮಾಡುತ್ತಾ, ಅಂತ್ಯ ಶರೀರಸ್ಥ ಮಾಂಚ, ದೇಹದೊಳಗಿರ್ತಕ್ಕಂಥ ನನ್ನ ಕರ್ಷಣೆ ಮಾಡೋದು ಅಂದ್ರೆ ನಾನು ಏನು ನಿಯಮವನ್ನು ಹೇಳಿದ್ದೀನಿ ಅದನ್ನು ಉಲ್ಲಂಘನೆ ಮಾಡೋದೇ ನನ್ನ ಕರ್ಷಣೆ ಮಾಡೋದು. ಪರಮಾತ್ಮನ ಕರ್ಷಣೆ ಮಾಡೋದನ್ನು ಬೇರೆಯವ್ರನ್ನ ಕರ್ಷಣೆ ಮಾಡೋಕ್ಕಾಗಲ್ಲ. ಭಗವಂತನ ಕರ್ಷಣೆ ಮಾಡೋದು, ಪರಮಾತ್ಮನ ಅನುಶಾಸನ ಇದೆಯಲ್ಲ ಅದನ್ನು ಅತಿಕ್ರಮಣ ಮಾಡೋದೇ ಪರಮಾತ್ಮನ. ಟೈಮ್ ಆಯ್ತು, ತಿಳಿಸ್ಬಿಡ್ತೀನಿ. ಅವರನ್ನು ಆಸುರ ನಿಶ್ಚಯ ಎಂಬುದಾಗಿ ತಿಳಿದುಕೋ ಸಾಕು.